ಪದ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಹೇಗೆ ಶ್ರೀಮದಾಚಾರ್ಯರು ಬೃಹತ್ ಭಾಷ್ಯವನ್ನು ಬರೆದಿದ್ದಾರೆ, ಅದೇ ಭಾವವನ್ನು ಅಣುಭಾಷ್ಯದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಇದು ದೊಡ್ಡವರ ಒಂದು ಸ್ಥಿತಿ ಮತ್ತು ಅವರ ಒಂದು ಸ್ಥಾನ ಮತ್ತು ಅವರ ಒಂದು ಯೋಗ್ಯತೆ ಎಂಬ ಸಂಪಾದಿದೆ. ಅದನ್ನೆಲ್ಲವನ್ನು ಕೂಡ ಭಾಗವತದಲ್ಲಿ ಧಾರಣೆ ಇಡೀ ಜಗದ್ದಾರಕನಾಗಿದ್ದಾನೆ. ಜಗದ್ದಾರಕ, ಜಗದ್ಭಾರಕ, ಜಗತ್ಪ್ರೇರಕ, ಜಗದಂತರ್ಯಾಮಿ ಎಲ್ಲದರಲ್ಲೂ ಹೊರಗೊಳಗೆ ಇದ್ದಾನೆ. ಅವನೇ ಧಾರಣೆ ಮಾಡಿದ್ದಾನೆ ವಿಷ್ಣುಕೂರ್ಮನಾಗಿ. ಇನ್ನು ತನು ವಿಸ್ತಾರೆ, ಪ್ರಪಂಚದ ಒಳ ಹೊರಗೆ ಕಣ ಕಣದಲ್ಲಿ ಅಣುರೇಣು ತೃಣಕಷ್ಟ ಪರಿಪೂರ್ಣ ಗೋವಿಂದ ಅಂದಂತೆ ಭಗವಂತ ಎಲ್ಲೆಲ್ಲಿಲ್ಲ, ಎಲ್ಲಿದ್ದಾನೆ ಎಂಬತಕ್ಕಂಥದ್ದನ್ನು ಯಾರು ತೋರಿಸಬಲ್ಲರು? ಇದ್ದಾನೆ ಅಂದರೆ ಅವನ ಚಿತ್ತಕ್ಕೆ ಬಂದರೆ ಇದ್ದಾನೆ, ಅಂದರೆ ಪ್ರಕಟನಾಗ್ತಾನೆ. ಅವನ ಚಿತ್ತಕ್ಕೆ ಬರದೇ ಇದ್ದರೆ ಇದ್ದಾನೆ ಅಂದರೂ ಅಲ್ಲಿ ಇಲ್ಲ. ಇಲ್ಲ ಅಂದ ಕಡೆಯಲ್ಲೂ ತೋರಿಸ್ತಾನೆ. ಅವನ ಚಿತ್ತಕ್ಕೆ ಬಂದರೆ ಅನ್ಯತಾ ಕರ್ತೃತ್ವ ಇದೆ, ಎಲ್ಲಿ ಬೇಕಾದ್ರೂ ವ್ಯಕ್ತನಾಗ್ತಾನೆ. ಅದಕ್ಕೆ ಆಚಾರ್ಯರು ಅಂತ ಹೇಳ್ತಾರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಚಕ್ಕಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಋತೇ ಸರ್ವಮಂಜಸ. ಇದೊಂದು ಶ್ಲೋಕ ಸಾಲದೆ ನಮ್ಮನ್ನು ಉದ್ಧಾರ ಆಗೋಕ್ಕೆ ಶ್ರೀಮದಾಚಾರ್ಯ ಕೊಟ್ಟಿರೋದು. ತತ್ರ ತತ್ರ ಇರ್ತಕ್ಕಂಥ ಭಗವಂತ ಆಯಾ ಗುಣಕರ್ಮಗಳ ಸಂಬಂಧದಿಂದ ಜೀವರಿಗೆ ಜನ್ಮಾಂತರದ ಕರ್ಮಗಳನ್ನು ಸಂಬಂಧ ಮಾಡಿ ಸಾಧನ ರೂಪದಲ್ಲಿ ಅದನ್ನು ಕಳಿಸಿ ದುಃಖ ರೂಪದಲ್ಲಿ ಅನುಭವವನ್ನು ಕೊಟ್ಟು ಅದು ಜ್ಞಾನಕ್ಕೆ ಸಂಬಂಧ ತಗೊಳ್ಳುವಂತೆ ಮಾಡಿ ಜ್ಞಾನದಿಂದ ಪಶ್ಚಾತ್ತಾಪ ಪಟ್ಟು ತನ್ನಿಮಿತ್ತಕವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಕೊನೆಗೆ ಪ್ರಾರ್ಥನೆ. ಅದು ಬಿಟ್ಟರೆ ಏನಿಲ್ಲ, ಸುಮ್ಮನೆ ಕಾಲ ಪಡ್ಕೊಳ್ಳೋದಲ್ಲ. ಚಂದ್ರಿಕಾರಾಯರು ಹೇಳ್ತಾರೆ, ಕಂಡ ಕಂಡ ಟಾವಿನಲ್ಲಿ ನವರತ್ನ ಉಂಟೇನಯ್ಯ, ಕಂಡ ಕಂಡವರಲ್ಲಿ ನವವಿಧ ಭಕ್ತಿ ಉಂಟೇನಯ್ಯ, ದೇವಸಿರಿ ಪುರಂದರ ವಿಠಲ ನಿನ್ನ ದಯವಾವ ತನಕ. ಅವನ ದಯ ಆದರೆ ಯಸ್ಯ ಪ್ರಸಾದ ಪರಮಾರ್ಥ ರೂಪ ಆತ್ಮ ಸಂಸಾರ ಮುಚ್ಚತೇನ ಪರೇಣ. ಯಾವುದಕ್ಕೂ ಅವನ ಪ್ರಸಾದ ಆಗುತ್ತೆ? ನಾರಾಯಣೋಸೋ ಪರಮೋ ವಿಚಿತ್ಯೋ ಮುಮುಕ್ಷುಭಿ ಕರ್ಮ ಪಾಶಾದ ಮುಷ್ಮಾ ಶ್ರುತಿರೇ. ಯಾರು ಹುಟ್ಟಿಸ್ಕೊಂಡು ಬರೆದಿರೋದಲ್ಲ, ಸ್ವತಃ ಪ್ರಮಾಣಭೂತವಾಗಿರ್ತಕ್ಕಂಥ ನಿರ್ದುಷ್ಟವಾದ ನಿತ್ಯವಾಗಿರ್ತಕ್ಕಂತಹ ವೇದೈಕ ಸಮಧಿಗಮ್ಯನಾಗಿರ್ತಕ್ಕಂಥ ಭಗವಂತನನ್ನು ಹೊಗಳ್ತಕ್ಕಂಥ ವೇದಗಳು ಹೇಳ್ತಾ ಇವೆ. ಅದನ್ನು ಎಲ್ಲರೂ ವ್ಯಾಖ್ಯಾನ ಮಾಡಬೇಕು. ಅದಕ್ಕೇ ಶ್ರೀಮದ್ ಆಚಾರ್ಯನ ಕಲಿಯುವಾಗ ವೇದಾರ್ಥ ನಿರ್ಣಾಯಕ ಬ್ರಹ್ಮ ಅಂದರು ವಾದಿರಾಜರು. ಯಾರ್ಯಾರಿಗೂ ಇರೋದು ವೇದಾರ್ಥ ನಿರ್ಣಾಯಕ ಬ್ರಹ್ಮ, ವೇದ ಪ್ರವಚನಾಚಾರ್ಯ. ನಮ್ಮಂಗೆ ಆ ಪುಸ್ತಕ ನೋಡಿದೆ, ಇದು ನೋಡಿದೆ, ಅದು ನೋಡಿದೆ, ಯಾವುದಾದ್ರು 4 ಶ್ಲೋಕ ಗೀಚ್ಕೊಂಬಂದೆ, ಓದಕ್ಕೆ ಎಷ್ಟು ಬೇಕೋ ಸಭೆಗೆ ಎಷ್ಟು ಬೇಕೋ ನೋಡ್ಕೊಂಬಂದೆ. ಆಮೇಲೆ ನಾನು ಕೇಳಿದ್ರು ಒಳ್ಳೊಟ್ಟೆ ಅದು ಹೇಳಿದ್ನಲ್ಲ, ಆಯ್ತಲ್ಲ, ಆಮೇಲೆ ನೋಡ್ಕೊಂಡು ಬಿಡಿ ಸಾಕು. 5 ನಿಮಿಷ ಮಾತಾಡೋಕೆ ಕೊಡ್ತಾರೆ, 5 ನಿಮಿಷಕ್ಕೆ ಏನೋ ಒಂದು ನೋಡ್ಕೊಂಡ್ರೆ ಆಯಿತು ಅಂತಲೇ ನಾವು ಬರೋದು. ನಿಂತಾಗ ಮಾತಾಡಬೇಕು, ಕೊಟ್ಟ ವಿಚಾರದ ಮೇಲೆ ಮಾತಾಡಬೇಕು, ಕೊಟ್ಟ ವಿಚಾರದಲ್ಲಿ ವಿಶೇಷತೆ ತೋರಿಸ್ಬೇಕು. ಕೊಟ್ಟ ವಿಚಾರ ಮುಗಿಸಪ್ಪ ಸಾಕು, ಸದ್ಯ ಎಲೆ ಹಾಕಬೇಕು ಅನ್ಬೇಕು, ಅಷ್ಟು ವಿಚಾರ ತೆಗಿಬೇಕು ಒಳಗಡೆಯಿಂದ. ಅದು ವಿದ್ಯಾವಂತರ ಲಕ್ಷಣ. ಅಂದರೆ 5 ನಿಮಿಷ ನೋಡ್ಕೊಂಡ್ಬರೋ ಯಾವುದೋ ಒಂದಿದೆ ಹೇಳಬಾರ್ದು, ಆ ಥರ ಬರೋದಲ್ಲ. ಅದು ನಮ್ಮ ಗುರುಗಳು ಕಲಿಸಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಿಂದೆ ಆಟ ಸಾಮಾನುಗಳ ಗಾಳಿ ಬರೋದಂತೆ. ಯಾವ ಸಾಮಾನು ತಗೊಳ್ಳಿ, 2.5 ರೂಪಾಯಿಯಿಂದ. 2.5 ಆಣಿ ಇತ್ತು, ಅದು 2.5 ರೂಪಾಯಿ ಅಂತ ಹೀಗೆ ಹೇಳಿದೆ ಅಷ್ಟೇ, ಆಣಿ ಹೊಟ್ಟೋಗಿದೆಯಲ್ಲ. ಹಾಗೆ ನಮ್ಮ ಗುರುಗಳು ಹೇಳ್ತಿದ್ರು, ಯಾವುದೇ ವಿಷಯ ನಿಮ್ಗೊಂದು ಪದ ಕೊಡು, 2.5 ಗಂಟೆ ಮಾತಾಡ್ತೀನಿ. ಈ ಯಾವ್ದಾರ ವಿಷಯ ಕೊಡು, 2.5 ಗಂಟೆ ಮಾತಾಡ್ತೀನಿ, ಅದು ಕಡಿಮೆ ಕೊಡಬೇಡ ಅಂತ. ಅದು ಸ್ವಲ್ಪ ನಮಗೆ ಜೇನುತುಪ್ಪದಂತೆ ಲೆಕ್ಸಿದ್ದಾರೆ. ಆದ್ದರಿಂದ ನಾವು 2.5 ಗಂಟೆ ಹೇಳಿದೆ ಅಂದರು, ಅರ್ಧ ಗಂಟೆ ಅಂತೂ ಮಾತಾಡೋ ಯೋಗ್ಯತೆ ಇದೆ. ಅದು ನೋಡೇ ನಮ್ಮ ಶ್ರೀಪಾದಂಗಳವರು ನಮ್ಮನ್ನು ಆರಿಸಿದ್ದಾರೆ ಅಂತ ನಾನು ಅನ್ಕೋತೇನೆ. 35 ವರ್ಷದ ನನ್ನ ಪ್ರವಚನದ ಜೀವನದಲ್ಲಿ ನನ್ನ ದೇವರು ಏನೂ ಕಡಿಮೆ ಮಾಡಲಿಲ್ಲ. ಅರ್ಥ ಆಯ್ತೇನು? ಬೇಕಾದಂಥ ಭೋಗ ಪಡ್ಬೋದಾಗಿತ್ತು. ನಾ ದಾನೈಹಿ, ದಾನದಿಂದ ಏನಾಗಲ್ಲ ಅಂತ ಪ್ರಹ್ಲಾದರಾಜರು ಹೇಳಿದ್ರು. ನಾನು ದಾನದ ಗಂಟೆಗೆ ಹೋಗಲೇ ಇಲ್ಲ. ಯಾಕೆ ಏನೂ ಆಗಲ್ಲ ಅಂತ ಪ್ರಹ್ಲಾದರಾಜರು ಹೇಳಿದ್ರಲ್ಲ ದಾನದಿಂದ. ಮತ್ತು ತೊಗೊಂಡೇನು ಮಾಡ್ತೀನಿ? ನಾ ದಾನೈಹಿ ಅಲ್ವಾ, ನಾ ಶೌಚಂ. ಬರೀ ಗಂಟೆಗಟ್ಟಲೆ ಮಣ್ಣು ಹಾಕ್ಕೊಂಡ್ರೆ ಏನಾಯ್ತಾಯ? ಗಂಗೆಯೊಳಗೆ ಅಂಗ ಅದ್ದಿದರೇನು? ಶ್ರೀಪಾದರಾಜರು ಹೇಳ್ತಾರೆ, ಗಂಗೆಯೊಳಗೆ ಅಂಗ ಅದ್ದಿದನಲ್ಲದೆ ಹಿಂಗದೆ ಶಾಸ್ತ್ರ ಸ್ನಾನ ಮಾಡಿದ್ದೇನೇನೆಯ. ಸುಮ್ಮನೆ ವೈಷ್ಣವನೆಂಬುವಿರೇ, ನಾಚಿಕೆ ಆಗಲ್ವ ನಿಮಗೆ ಅಂತ ಅರ್ಥ. ವೈಷ್ಣವತ್ವದ ಯಾವ ಲಕ್ಷಣವೂ ನಿನ್ನಲ್ಲಿಲ್ಲದೆ ವೈಷ್ಣವ ಅಂತ ಹೇಳ್ಕೊತೀಯಲ್ಲ, ನಾಚಿಕೆ ಆಗಲ್ವ ಅಂತಾರೆ ಶ್ರೀಪಾದರಾಜರು ಅಲ್ವಾ. ನನ್ನೊಂದು ಸೇರೆ ಹೇಳ್ತಾ ಇರೋದು, ಯಾರಿಗೋ ಕೇಳೋ ವರ್ಗದವರಿಗೆ ಹೇಳ್ತಾ ಇದ್ದೀರೇನಲ್ಲ. ನಮಗೂ ಅದು ಪ್ರಿಕ್ಕಾಗಬೇಕು. ದಪ್ಪ ತುಳಸಿ ಮಣೆ ಹಾಕೊಂಡ್ಬಿಟ್ಟಿದ್ದೀನಿ, ಬಟ್ಟೆ ಚೇಂಜ್ ಹಾಕೊಂಡ್ಬಿಟ್ಟಿದ್ದೀನಿ ಅಂದರೆ
ಕಾಮವ ಬಿಡಲಿಲ್ಲ ಕಾವಿಯ ನುಟ್ಟರು ಅಂದರು. ಅದು ನನಗೂ ಅನ್ವಯ ಆಗುತ್ತೆ. ಕಾವಿಯ ನುಟ್ಟು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ. ಇದೇನು ಬರೀ ದಾಸರು ಹೇಳಿದ್ದು ಯಾರಿಗೋಣ, ಅಥವಾ ಅವ್ರಿಗೆ ಹೇಳ್ಕೊಂಡ್ರ, ಅಥವಾ ಅವರ ಕಾಲದಲ್ಲಿ ಇರ್ತಕ್ಕಂಥ ಯತಿಗಳಿಗೆ ಹೇಳಿದ್ರ? ಮಂಡ್ಯ ಬೋಳಾದರೆ ಏನು ಮನಶುದ್ಧವಿಲ್ಲದವಗಿಂತ ಚಂದ್ರಿಕಾರಾಯರೆದ್ರೆ ಹೇಳಿದ್ದು. ಆಗ ಏನಪ್ಪ ನನ್ನೇ ಅಂತ ಇದೆಯಲ್ಲೋ ಒಂದು ಚಂದ್ರಿಕಾರಾಯರಂತರ. ಎಷ್ಟು ಧೈರ್ಯ ಇರಬೇಕು ಚಂದ್ರಿಕಾರಾಯರಿಗೆ ಈ ಮಾತನ್ನು ಹೇಳಬೇಕಾದ್ರೆ. ಮನಶುದ್ಧವಿಲ್ಲದವಗೆ ಮಂಡ್ಯ ಬೋಳಾದರೆ ಏನು ಅಂತ ಅನೇಕರು ಯಾರನ್ನು ಕುರಿತು ಹೇಳಿದ್ದಾರೆ. ಆಗಿರತಕ್ಕಂಥ ಪ್ರಪಂಚ ನಂತರ ಪ್ರಪಂಚ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಅನ್ಬೇಕಾದ್ರೆ ಜ್ಞಾನಿಗಳ ಪರಂಪರೆಯಲ್ಲಿ ಬಂದರೂ ಕೂಡ ಯಥಾರ್ಥಕಾರಕವಾದ ಜ್ಞಾನಕ್ಕೆ ಅಸ್ಥಾನ ಇದೆ ಅಂತ ಹೇಳಬೇಕಾದ್ರೆ ವ್ಯಕ್ತಿಯ ಮುಖ ಮುಸುಡಿಗಳನ್ನ ನೋಡಿಕೊಂಡು ಯಾತಕ್ಕೆ ತೀರ್ಮಾನ ಮಾಡ್ತೀರಿ? ಮುಖದ ಮೇಲೆ ಯಾರಿಗೂ ಬರೆದಿರುವುದಿಲ್ಲ. ಚೆನ್ನಾರೆಡ್ಡಿ IGF ಆಂಧ್ರ ಅಂತ ಒಂದು ಬ್ಲ್ಯಾಟ್ ಕೊಡ್ತಾರೆ, ಅಥವಾ ಅಂಟಿಸ್ಕೊಂಡಿದ್ದಾರೆ ವಿಜಯರಾಯರು ನಾನು ಭೃಗ್ವಂಶ ಸಂಭೂತ, ನಾನು 25,000 ದೇವರ ನಾಮ ಮಾಡಲಿಕ್ಕೆ ಧರೆಗಿಳಿದಿದ್ದೇನೆ ಅಂತ ಒಂದು ಬ್ಲ್ಯಾಟ್ ಹಾಕ್ಕೊಂಡಿದ್ದಾರೆ. ಯಾರಿಗೂ ಬಿಟ್ಟಿದ್ದಲ್ಲ ಅವಮಾನ. ಎಲ್ಲ ಜ್ಞಾನಿಗಳಿಗೂ ಆಗಿದೆ. ಸಾಕ್ಷಾತ್ ಶ್ರೀಮದಾಚಾರ್ಯರು ಗ್ರಾಣದಲ್ಲಿ ಬರುವ ಕಾಲದಲ್ಲಿ ಸಮುದ್ರ ಸ್ನಾನ ಹೇಗೆ ಮಾಡಬೇಕು ಅಂತ ತೋರ್ಸಕ್ಕೋಸ್ಕರ ಸಮುದ್ರಕ್ಕೆ ಇಳಿದು ಆ ಅಲೆಯನ್ನು ತೆಗೆದುಕೊಳ್ಳೋಕ್ಕೆ ಬಗ್ಗಿದ್ರೆ ಮೇಲೆ ನಿಂತಿದ್ರು ಕೆಲವು ಮಂದಿ. ಏನ್ರಿ ನಿಮ್ಮ ಗುರುಗಳನ್ನ ಭೀಮಸೇನ ದೇವರು ಅಂತ ಹೇಳ್ತೀರಿ, ಅಲೆ ಬಂದ್ರೆ ಉಟ್ಕೊಂಡ್ಬಿಡ್ತೀನಿ ಅಂತ ಬಗ್ಬಿಟ್ರಲ್ರಿ, ಹೀಗೆ ನಿಂತ್ಕೋಬೇಕಾಗಿತ್ತು. ಅಲೆ ಬಂದರೆ ಆಗ ಭೀಮಸೇನ ದೇವರು ಅಂತ ಹೋಗೋದಾಗಿತ್ತು ಅಂತ ಆಗಲೂ ಆಕ್ಷೇಪ ಮಾಡಿದ್ರು. ಯಾರನ್ನ? ನಿಜವಾದ ಭೈವೀಕರು ಯಾರೂ ಅಲ್ಲ, ಭೀಮಸೇನ ದೇವರ ಅಂಶವೇ ಶಿವದಾನಂದ ತೀರ್ಥರು. ಆಗ ಆಚಾರ್ಯ ಏನು ಮಾತಾಡಲಿಲ್ಲ. ಒಂದು ಕರೆಯೋದಿದೆ ಅವನ ಒಂದು ಹೊಡೆಯೋಣ ಅಂದರೆ ದಿಕ್ಕಿಯಾಗಿ ಹೋಗ್ಬೇಕು. ಭೂಮಿಯ ಬ್ರಹ್ಮಾಂಡವನ್ನು ಬುದ್ಧಿ ತಾಳ ಹೊಡಿತಕ್ಕಂಥವ್ರೇನಾದ್ರು ಕೈ ಎತ್ತಿದ್ರೆ ಅದೇ ದಾಸರು ಹಸ್ತವ ಮೇಲಕ್ಕೆ ಎತ್ತಿದರೇನು, ಹಾರಿರಾಗವ ಹಾಕಿದರೇನು, ಹಲ್ಲು ಮುಡಿಯ ಕಚ್ಚಿದರೇನು, ಬಿಡುವೆನೇನೆಯ ಹನುಮ ಭಕ್ತಿಯಿಂದ. ಐ ಡೋಂಟ್ ಕೇರ್ ನಿನ್ನ ಕೈ ಕಾಲು ಕೋರೆ. ಪ್ರಹ್ಲಾದರ ಹನುಮಂತಂಗೆ ಹೇಳೋದೇನು, ಪ್ರಹ್ಲಾದರ ಅಂದರೆ ಹೇಳ್ಬಿಟ್ರು ನಿನ್ನ ಕೋರೆ ಹಲ್ಲು, ವಿದ್ಯುತ್ ಚಂಚಲವಾದ ನಾಲಿಗೆ, ಮುನ್ನಮ್ರವಾದ ಕರ್ಣ, ಕಟಾಹ ಹೊಡೆದು ಹೋಗ್ತಕ್ಕಂಥ ನಿನ್ನ ಶಬ್ದ, ಇವ್ಯಾವ ಡೋಂಟ್ ಕೇರ್. ನನಗೇನೋದ್ರೇನು ಭಯವೇ ಇಲ್ಲ. ನರಸಿಂಹನೇ ಟೀಸ್ ಅಂದ್ಬಿಟ್ಟ, ಏನು ಭಯನೇ ಇಲ್ಲ ನಿಮಗೆ ನಾನು ಕಾರುಮಠದಿಂದ ಅಂತ ಕೇಳಿ. ಯಾರು ಹೇಳಿದ್ರು ಭಯ ಇಲ್ಲ ಅಂತ? ಈ ರೂಪಕ್ಕೆ ಭಯ ಇಲ್ಲ, ಭಯ ಇದೆ ನನಗೆ. ಯಾತಕ್ಕಿದೆ? ಸಮ್ಯಕ್ ಸರತೀತಿ ಸಂಸಾರ. ಸ್ವಾಮಿ ಉಂಟು ಸಾರು ಒಳಗೆ ಎದುರು ಸತ್ತೋಗಿದ್ದೇನೋ, ಚೀಲಕ್ಕೆ ಬರಬೇಕು ಹೋಗಬೇಕು, ಚೀಲಕ್ಕೆ ಬರಬೇಕು ಹೋಗಬೇಕು, ಚೀಲಕ್ಕೆ ಬರಬೇಕು ಹೋಗಬೇಕು. ಸ್ವಾಮಿ ಆ ಚಕ್ರವನ್ನು ತಪ್ಪಿಸ್ಬಿಡಪ್ಪ, ಅದಕ್ಕೆ ನನಗೆ ಭಯ ಇದೆ. ಯಾರು ಹೇಳಿದ್ರಪ್ಪ ಭಯ ಇಲ್ಲ ಅಂತ? ಆದರೆ ನಿನ್ನ ಈ ಘೋರ ರೂಪಕ್ಕೆ ಎದುರಲ್ಲ. ಯಾಕೆ ಎದುರಲ್ಲ ಅಂದರೆ ನಿಚ್ಚಳವಾದ ನಿನ್ನ ಜ್ಞಾನ ನನ್ನ ಹತ್ರ ಇದೆ. ಆದ್ದರಿಂದ ಅಂತಿಂಥವನಲ್ಲ, ಇಂಥವನು ಬೇಕೆಂದು ಹುಡುಕಿದರಿಲ್ಲ, ಎಂತೆಂಥ ವಿಷಯದ ಭ್ರಾಂತಿ ತನಗೆ ಇಲ್ಲ, ಸಂಶಯವೇ ಇಲ್ಲ. ಯಾತ್ರದೇ ಭಗವಂತನ ನಿಶ್ಚಳವಾದ ಜ್ಞಾನದಲ್ಲಿ ಅಂದರೆ ಇಂಥವನು ಹುಡುಕಿದರೂ ಸಿಕ್ಕಲ್ಲ. ಅದನ್ನೆಲ್ಲ ನಿಧಾನ ಪುರಾಣದಲ್ಲಿ ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳ ವೈಚಿತ್ರವನ್ನು ನೀನು ಶುದ್ಧವಾಗಿ ಕೇಳೇ ಇಲ್ಲ ಅಂತ ನನಗೆ ಅನ್ನಿಸ್ಬಿಡುತ್ತೆ. ಅವನು ಸಾರಿ ಕೇಳಿದ್ರು ನಮಗಿಂತ ದುರ್ಬುದ್ಧಿ ಬರ್ತಾ ಇರಲಿಲ್ಲ. ಪ್ರಹ್ಲಾದರಾಜರ ಗುಣಗಳನ್ನು ಭಾಗವತ ದ್ವಾರ ನಾವು ಶ್ರವಣ ಮಾಡಿದ್ದೆ ಆದರೆ, ಭಾಗವತವನ್ನು ಓದಿದ್ದೆ ಆದರೆ, ಅದನ್ನು ಅರ್ಗಿಸ್ಕೊಂಡಿದ್ದೆ ಆದರೆ, ಭಾಗವತದ ಮೇಲೆ ಪುಸ್ತಕವನ್ನು ಬರೆದಿದ್ದೇನೆ ಎಂಬತಕ್ಕಂಥ ಹಮ್ಮಿರೋದಾದರೆ ಈ ಗುಣಗಳ ಅವಕಾಶವೇ ಇಲ್ಲ. ಆ ಗುಣಗಳು ನಮ್ಮಲ್ಲಿ ಬಂದಿವೆ ಅನ್ಬೇಕಾದ್ರೆ ನಿಮಗೆ ಪ್ರಹ್ಲಾದರಾಜರ ಮಹಿಮೆ, ವ್ಯಾಸರಾಯರ ಮಹಿಮೆ, ರಾಘವೇಂದ್ರ ಸ್ವಾಮಿ ಮಹಿಮೆ ಖಂಡಿತ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿದ್ದರೆ ಎಲ್ಲಿ ಕಾಮ, ಎಲ್ಲಿ ಕ್ರೋಧ, ಎಲ್ಲಿ ಲೋಭ, ಎಲ್ಲಿ ಮದ, ಎಲ್ಲಿ ಮತ್ಸರ ಅಂತ ಇಲ್ಲ. ಪ್ರಹ್ಲಾದರಾಜರಲ್ಲಿ ಎಲ್ಲರೂ ಕೊಡ್ತೀರಾ? ಲಾಸ್ಟ್ ತಂದೆಗೆ ಕೈ ಮುಗಿದ್ರು, ಒಂದು ಮಾತು ಹೇಳಿದ್ರು ತಂದೆ ಎದುರಿಗೆ. ತಂದೆಗೆ ಅವಮಾನ ಮಾಡಲಿಲ್ಲ. ಇಂಥ ರಾಕ್ಷಸನ ಹೊಟ್ಟೆಯಲ್ಲಿ ಊಟಕ್ಕೆ ನಾನು ಏನು ಕರ್ಮ ಮಾಡಿದ್ನೋ ಸ್ವಾಮಿ ಅಂತ ಕರ್ಮವನ್ನು ಚಿಂತನೆ ಮಾಡಲಿಲ್ಲ. ಸ್ವಾಮಿ ಏನು ಕರ್ಮ ಇತ್ತು ಅದನ್ನು ಕಳಿಸ್ಬಿಡು, ಇವನು ಹೊಟ್ಟೆಯಲ್ಲಿ ಹುಟ್ಟಿಸಿ ಕಳಿಸ್ಬಿಟ್ಟಿದ್ಯಪ್ಪ ಸಾಕು, ಇನ್ನು ಇಂಥ ತಂದೆ ಬೇಡ, ಇಂಥ ತಂದೆ ಬೇಡ ಅಂತ ಕೇಳಲಿಲ್ಲ. ತಂದೆಯನ್ನು ಬೈಲಿಲ್ಲ, ಕರ್ಮನ ಬೈಲಿಲ್ಲ, ದೇವ್ರನ್ನ ಬೈಲಿಲ್ಲ, ಅಪ್ಪ ಅಮ್ಮನ ಬೈಲಿಲ್ಲ ಅಲ್ಲೇ, ಅಥವಾ ದುರು ಅಪ್ಪನ ನೋಡಲಿಲ್ಲ. ಏನೇ ನೀನು ನಮ್ಮಪ್ಪ ಅಂತ ಹುಟ್ಟಿ ಅಂತ ನಾವು ಅಂತಿದ್ದಲ್ಲ, ನಾನು ಕೇಳ್ತೀವಿ ಏನಾದ್ರು ಕೊಡಲ್ಲ ಅಂದ್ರೆ ಏನಪ್ಪ ಅಂತ ಹುಟ್ಟಿಸ್ಬಿಟ್ಟಿಯಪ್ಪ ಅಂತ ನಾವು ದುರು ಕಣ್ಣಿಂದ ನೋಡ್ತೇವೆ. ಇಬ್ಬರು ನೋಡ್ತಾರೆ, ಕಟ್ಕೊಂಡಿರೋರು ನೋಡ್ತಾರೆ, ಹುಟ್ಟಿರೋರು ನೋಡ್ತಾರೆ. ಏನೇ ದಿಗ್ಗಜ ಬರಲಿಲ್ಲ ಅಂದರೆ ಇನ್ನೊಂದು ನೋಡ್ತಾರೆ. ಹೊಡ್ಕೊಳ್ಳೆ ನಾನು ಕಟ್ಕೊಳ್ಳೋದಾಗಲಿ ಅಂದ್ಕೊಂಡೆ, ನಿಮ್ಮದೇನೂ ಇಲ್ಲ ಅಂತ. ಒಂದು ಕಟ್ಕೊಂಡಿರೋ ತೃಪ್ತಿ ಪಡಿಸೋಕ್ಕಾಗಲ್ಲ, ತೃಪ್ತಿ ಪಡಿಸ್ತೀರಿ ಅಂತ ಕೇಳಿದ್ರೆ ಆಯ್ತಲ್ಲ ನಮ್ಮ ಹುಡುಗಿಗೆ ಮಂಗಳಾಂತಿ. ಇಂಥ ಸಂಸಾರ
ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಚಂದ್ರಿಕಾರಾಯರು ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ, ಅನಾದಿಯಿಂದ ನಿನ್ನವನೆನಿಸಿದೆ ಎನಕುಂದು ನಿನದಲ್ಲವೇ. ಅನಾದಿಯಿಂದ ನಿನ್ನ ದಾಸ ಶೀರ್ಷದಾಸ ಅಂತ ಇರ್ತಕ್ಕಂಥ ನಮಗೆ ಏನು ಕುಂದಾಗಿದೆಯೋ ಆ ಕುಂದು ಪರಿಹಾರ ಮಾಡದೇ ಇದ್ರೆ ಆ ಕುಂದು ನಂಗಲ್ಲ ನಿಂಗೆ ಗಂಟಾಕೋದು ದೇವರು ಅಂತ ಎಷ್ಟು ಭಕ್ತಿಯಿಂದ ಅಂದಿರಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದರೆ ಭಾಗವತದಲ್ಲಿ ಇಲ್ಲದೇ ಇರ್ತಕ್ಕಂಥ ಪ್ರಸಕ್ತಿಯೇ ಇಲ್ಲ. ಅದರಲ್ಲಿ ಪ್ರಹ್ಲಾದರಾಜರು ತೋರಿಸ್ಕೊಡ್ತಾರೆ, ಯಾವ ಕಾರಣದಿಂದಲೂ ಕರ್ಮವನ್ನಾಗಲಿ ದೈವವನ್ನಾಗಲಿ ನಿಮಿತ್ತವಾಗಿರ್ತಕ್ಕಂಥ ಅಪ್ಪ ಅಮ್ಮನ್ನಾಗಲಿ ದೇಶ ಕಾಲ ಮಂತ್ರ ತಂತ್ರ ಭಾವ ಯಾವ ವ್ಯತ್ಯಾಸವೂ ಇಲ್ಲದ ನಿರ್ಲಿಪ್ತತೆಯಿಂದ ಭಗವಾನೇವ ಭಗವಂತನೇ ಎಲ್ಲಕ್ಕೂ ಕಾರಣ ಎಂಬತಕ್ಕಂಥ ಏಕತೆ ನಿಷ್ಠವಾಗಿರ್ತಕ್ಕಂಥ ಜ್ಞಾನ ಪ್ರಹ್ಲಾದರಾಜರು ಭಾಗವತದ ದ್ವಾರ ತತ್ರಾಪಿ ಸಪ್ತಮ ಸ್ಕಂದದ ದ್ವಾರ ನಮಗೆ ಜಗತ್ತಿನಲ್ಲಿ ತೋರಿಸುತ್ತಿದ್ದಾರಲ್ಲ. ಇಂತಹ ಜ್ಞಾನವನ್ನು ನಮ್ಮ ಗುರುಗಳು ನನಗೆ ಒಂದು ಚೂರು ಜೇನುತುಪ್ಪದಂತೆ ನೆನೆಸಿದ್ರು. 8 ವರ್ಷಗಳ ಕಾಲ ನಾನು ಅಖಂಡವಾಗಿರ್ತಕ್ಕಂಥ ಇವನು ನಾನೇ, ಅಡುಗೆ ಮಾಡೋನು ನಾನೇ, ಮುಸುರೆ ತಿಕ್ಕೋನು ನಾನೇ, ಕಾಂಪೌಂಡ್ ಬಿದ್ದೋದ್ರೆ ಅದನ್ನು ಎತ್ತಾಕೋನು ನಾನೇ, ಕಾಂಪೌಂಡ್ ಕೊಟ್ಟೋನು ನಾನೇ. ಇಂಥ ಗುರುಸೇವೆಗೆ ಇವತ್ತು ನೀವು ಮಾಡಿದಾರೆ. ಅವತ್ತು ನಮಗೆ ಹುಡುಕ್ತಾನ, ಅಯ್ಯೋ ಮಾಡಬೇಕೇನು ನಾವು ಅದು ಅನ್ಬೇಡಪ್ಪ, ದೇವರು ನಿನ್ನ ಮುಂದೆ ಚೆನ್ನಾಗಿ ಇಟ್ಟಿರ್ತಾನೆ, ನನ್ನ ಹತ್ರ ಕಾಸಿಲ್ಲಪ್ಪ ಕೊಡೋಕ್ಕೆ, ಏನು ತಲೆ ಇದೆ ಅದನ್ನು ಕೊಡ್ತೀನಿ ಒಂದಿಷ್ಟು ಬದುಕೋ ಎಲ್ಲ. ಇಷ್ಟೇ ಅವ್ರು ಹೇಳಿದ ಮಾತು ಇವತ್ತು ಅದು ಸತ್ಯಭೂತವಾಗಿದೆ. ಒಂದು ತುಣುಕು ಇವತ್ತು 8 ಸ್ಫುರಣವಾಗಿ ಹೊರಡುತ್ತೆ. ಒಂದು ವೈಜ್ಞಾನಿಕವಾಗಿ ಹೋಗುತ್ತೆ, ಒಂದು ಲೌಕಿಕವಾಗಿ ಹೋಗುತ್ತೆ, ಒಂದು ಐತಿಹಾಸಿಕವಾಗಿ ಹೋಗುತ್ತೆ, ಒಂದು ಸಂಶೋಧನೆಯ ರೂಪವಾಗಿ ಹೋಗುತ್ತೆ, ಒಂದು ಶಾಸ್ತ್ರೀಯ ರೂಪವಾಗಿ ಹೋಗುತ್ತೆ, ಒಂದು ಹೈದಾಸ ಸಾಹಿತ್ಯ ರೂಪವಾಗಿ ಹೋಗುತ್ತೆ, ಒಂದು ಅನುಭವದಿಂದ ಹೋಗುತ್ತೆ. ಇನ್ನೊಂದು ಇದೆ, ಎಲ್ಲರಿಗೂ ಗೌರವವನ್ನು ಕೊಡ್ತಕ್ಕಂಥದ್ದು, ಯಾರನ್ನೂ ಕಳಪೆ ಮಾಡಬೇಡ. ಸಣ್ಣ ಇರುವೆ ಹೋಗ್ತಾ ಇರುತ್ತೆ. ನನ್ನ ಗುರುಗಳು ಹೇಳಿದ ಮಾತು, ಬೇಕು ಅಂತ ಕಾಲ ಅದನ್ನು ಕುಡಿಬೇಡ, ಮುಂಡೆನೆ ಒಂದು ಇನ್ನೊಂದರದ ಮೇಲೆ ಅದ್ರ ಮಾಡೋದು ಹೋಗ್ತಾ ಇದೆ. ಸರ್ವಜೀವ ರಕ್ಷಕನಾಗಿರ್ತಕ್ಕಂಥ ಸ್ವಾಮಿ ಅದರ ಆಹಾರವನ್ನು ಹುಡ್ಕೊಂಡು ಇರುವೆ ಹೋಗ್ತಾ ಇರುತ್ತೆ. ಎಲ್ಲೋ ನಿನ್ನ ಬಟ್ಟೆ ಮೇಲೋ ನಿನ್ನ ಕಾಲು ಮೇಲೋ ನಿನ್ನ ವಸ್ತು ಮೇಲೋ ಹೊತ್ತು ಬಿಡುತ್ತೆ. ಹೊತ್ತಿದೆಯಾ ಮುಂದೆ ಅಂತ ಒಂದು ಗುದ್ದಿದ್ರೆ ಕುಡಿಯಕ್ಕೆ ಹೋಗಬೇಡ. ಉಪ್ಪನ್ನು ಸಾಕು ಅಷ್ಟೇ, ಅದು ಬದುಕಬೇಕಾದಂಥ ಜೀವಿ, ಅದು ಭಗವಂತನ ಇಚ್ಛೆ ಇದೆ. ಹಾಗೆ ಸರ್ವಭೂತ ಹಿತೇ ರತಃ ಶ್ರೀಮದ್ ಭಾಗವತ ಎಲ್ಲರಲ್ಲೂ ಭೂತ ತೃಪ್ತಿ ಎಂಬತಕ್ಕಂಥದ್ದು. ಎಲ್ಲರಲ್ಲೂ ಕೂಡ ಭಗವಂತ ಯಾವ ಗುಣವನ್ನು ಕೊಟ್ಟಿದ್ದಾನೋ ಆ ಗುಣವನ್ನು ಕಲಿತು ಸ್ವೀಕಾರ ಮಾಡಿ ಭಗವದರ್ಪಣೆಯಿಂದ ಸಮರ್ಪಣೆ ಮಾಡುವ ಎಂಬತಕ್ಕಂಥ ಭಾವವನ್ನು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಅದೇ ರೀತಿಯಲ್ಲಿ 35 ವರ್ಷಗಳಿಂದ ನಾನು ಪ್ರವಚನಕಾರನಾಗಿದ್ದೇನೆ. ಕೆಲವರಿಗೆ ಪಾಠವನ್ನು ಹೇಳಿದ್ದೇನೆ. ಉದ್ಗ್ರಂಥಗಳ ಸಾರವನ್ನು ಪ್ರವಚನಗಳ ಮೂಲಕ ಹೇಳುವುದು ನನ್ನ ವೈಶಿಷ್ಟ್ಯ. ಇದು ಯಾಕೆ ಏನು ಅನ್ನೋದು ಮುಂದೆ ಯೋಜನೆ ಗೊತ್ತಾಗುತ್ತೆ. ಯಾವುದೇ ಉದ್ಗ್ರಂಥಗಳಾಗಲಿ ನಾನು ಆ ಉದ್ಗ್ರಂಥಗಳನ್ನ ಕೆಲವರ ಥರ ಹೆಸರು ಹೇಳ್ಕೊಳ್ಳಲ್ಲ. ತಿಥಿ ಮಾಡುವವನು ಸುಧಾಮಂಗಳಾಗಿರಬೇಕು, ತಿಥಿ ಊಟಕ್ಕೆ ಬರೋನು ಸುಧಾಮಂಗಳಾಗಿರಬೇಕು, ತಿಥಿ ಮಾಡ್ಸಕ್ಕೆ ಬರೋನು ಸುಧಾಮಂಗಳಾಗಬೇಕು. ಆ ದನ ಹಿಡ್ಕೊಂಡು ಬರ್ತಾನಲ್ಲ ಪಿಂಡ ಇಡೋಕ್ಕೆ, ಅವನು ಸುಧಾಮಂಗಳ ಮಾಡಿರಬೇಕು. ಇಲ್ಲ ನಾನು ದನಕ್ಕೆ ಇಡಲ್ಲ, ಕೊನೆಗೆ ದನಾನೂ ಸುಧಾಮಂಗಳ ಮಾಡಿರಬೇಕು. ಆ ಥರ ಆಟವನ್ನು ಹಾಸ್ಯ ಕುಚೋದ್ಯ ಮಾಡ್ತಾ ಇದ್ದೀನಿ ತಿಳ್ಕೊಬೇಡಿ. ಗ್ರಂಥದ ಮಹಿಮೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಸುಧಾ 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 ಅಂತ ಬಾಯಲ್ಲಿ ಹೇಳಿ ಸುಧಾ ಒಳಗಿರ್ತಕ್ಕಂಥ ವಿಷಯಗಳನ್ನು ಏನು ಉಳುವಡೆ ಮಾಡಿದ್ರಿ, ಏನು ಅನ್ವಯ ಮಾಡಿಕೊಂಡ್ರಿ, ಏನು ಜಗತ್ತಿಗೆ ಅದರ ವ್ಯಾಲ್ಯೂವನ್ನು ಕೊಟ್ಟರಿ, ಎಲ್ಲಿಗೆ ಬಂತು ಅಂದರೆ ಇವರಲ್ಲಿ ಓದಿದ್ರೆ ಒಂದು ಸುಧಾ ಪಂಡಿತ ಬೇರೆಯವ್ರನ್ನ ಉಂಟಾಡುವುದು ನಮಗೆ ಬೇರೆಯವ್ರಿಗೆ ಏನು ಗೊತ್ತಿಲ್ಲ ಅನ್ನೋ ಮನೋಭಾವ ಇದು ಜೈಜೀವಿತೆಗೆ ಮಾಡಿದಂಥ ಅಪಮಾನ ಅನ್ನೋದನ್ನು ಮುಂದೆ ನನ್ನ ಪ್ರವಚನಗಳಲ್ಲಿ ಸುಧಾದಿ ವ್ಯಾಸತ್ರಯಾದಿ ಗ್ರಂಥಗಳಲ್ಲಿರ್ತಕ್ಕಂಥ ಕ್ಲಿಷ್ಟ ಪ್ರಕ್ರಿಯೆಗಳನ್ನು ನಮ್ಮ ಚಂದ್ರಿಕಾಚಾರ್ಯರವರು, ಮುಂದೆ ವೇದವ್ಯಾಸದೇವರು, ಮುಂದೆ ಪುರಾಣಕ್ಕೆ ವ್ಯಾಖ್ಯಾನದಂತೆ ಇರ್ತಕ್ಕಂಥ ಅನೇಕ ಜ್ಞಾನಿಗಳು ಟೀಕಾ ಟಿಪ್ಪಣಿಗಳ ದ್ವಾರ ಹರಿದಾಸ ಸಾಹಿತ್ಯದಲ್ಲೂ ಕೂಡ ಸಾಮಾನ್ಯ ಜನರಿಗೂ ಕೂಡ ಅಂತ ಜ್ಞಾನ ಪ್ರಕ್ರಿಯೆಯನ್ನು ಹೇಗೆ ತೋರಿಸಿದ್ದಾರೆ ಎಂಬತಕ್ಕಂಥ ಪ್ರವಚನಗಳನ್ನು ಈಗ ನಮ್ಮ ಹುಬ್ಬಳ್ಳಿ ಕೃಷ್ಣಾಚಾರ್ಯ ಹೇಳಿದಂತೆ ಇನ್ನು ನಾನು ಸನ್ಯಾಸಿಗಳಿಗೆ ತಕ್ಕಂಥ ಉಪನ್ಯಾಸವನ್ನು, ಅದು ಶಾಸ್ತ್ರೀಯದ ಜಟಿಲ ಪ್ರಕರ ಸಮಸ್ಯೆಗಳಿಗೆ ಉತ್ತರವಾಗಬೇಕು ಅಂಥದ್ದನ್ನು. ಯಾಕದು ನಾನು ಇಷ್ಟಪಡ್ತೀನಿ ಅಂದರೆ, ಪೂರ್ವಾಶ್ರಮದಲ್ಲಿ ಒಂದು ಮಾತು ಹೇಳ್ತಾ ಉತ್ತರ ಕೊಟ್ಟರೆ, ಯಾರು ಈ ಪೂರ್ವಪಕ್ಷಕ್ಕೆ ಉತ್ತರ ಕೊಟ್ಟರೆ, ಯಾರು ಇದನ್ನು ನೀವು ಅರ್ಥ ಸರಿಯಾಗಿ ಹೇಳಿದ್ರೆ, ಸರಿ ನೀವು ಹೇಳೋಕ್ಕಾಗದೆ ಅಂದರೆ ಜನಾರ ತೆಗೆದುಕೊಡ್ತೀನಿ ಅಂತ. ಅದಕ್ಕೆ ಏನಪ್ಪ ಆಚಾರ್ಯ ಜನಾರ
ಯಾವ ಬಾಯಲ್ಲಿ ನಿಂತೋ ಯಾವ ರಾಷ್ಟ್ರ ಸೇರಿಸ್ಕೊಳ್ಳಿ ತಥಾಸ್ತು ಜನವರ ತೆಗೆದು ಹೇಳಪ್ಪ. ಜನವರ ಇದ್ರೆ ಜನವರ ತೆಗಿತೀನಿ ಅಂತ ಹೇಳ್ತೀವಿ, ಬೇಡ ಜನವರ ತೆಗೆಸ್ಕೊಡ್ತೀನಿ, ಅದೇನು ಹೇಳ್ತೀವೋ ಹೇಳು ಅಂತ ಹೇಳ್ತಾ ಇದ್ದಾರೋ ಅನ್ನೋ ಹಾಗೆ ತೆಗೆಸಿ ಲಾಸ್ಟ್ ಮಾತಾಡ್ತಾ ಇದ್ದೇನೆ. ಜೀವಿಗೆ 5 ದೇಹ 3 ಜನ್ಮ. ಕೊನೆಯ ಮಾತು ಜ್ಞಾಪಕ ಇಟ್ಕೊಳ್ಳಿ, ಎಲ್ರಿಗೂ ಬರುವಂಥದ್ದು 3 ದೇಹ ಅಲ್ಲ, 5 ದೇಹ 3 ಜನ್ಮ ಅಂತ ಗಕಾರ ಹೇಳುವಾಗಿಲ್ಲ, ವಿಷಯ ಹೇಳ್ತಾ ಇದ್ದೇನೆ. 5 ದೇಹ ಯಾವುದು ಅಂದರೆ ಪಾಂಚಭೌತಿಕ ಶರೀರ, ತಾಯಿಯ ಒಳಗೆ ನಮ್ಮನ್ನು ದೇವರು ಮಾಸನೊಳಗೆ ಹಾಕ್ತಾನಲ್ಲ, ಗರ್ಭಚೀಲದಲ್ಲಿ ಅದೊಂದು ದೇಹ. ಅದಾದ್ರೂ ಅದು ಭಸ್ಮೀಭೂತವಾಯಿತು, ಒಂದಿನದ ದೇಹ. ಅದು ಒಂದಿನದ್ದಾಗಿದ್ರು ಹೊರಟೋಯ್ತು. ಆಮೇಲೆ 10 ದಿನದ ದೇಹ ಗೊತ್ತಾಯ್ತಲ್ಲ, 2 ಭೂತ ಸರ್ಪ ಪಿಚಾಚಾದಿ ಪೇಡಾತ ಸೆನಜಾಯತೆ. ಅದಾದ ತಕ್ಷಣವೇ ಯಾತನಾ ಶರೀರ, ಅದಾದ ಮೇಲೆ ವಾಸನಾ ಶರೀರ. ಇದಾದ ಮೇಲೆ ತಾಯಿ ಶರೀರ ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು. 5 ಜನ್ಮ ಅಂದರೆ 5 ದೇಹ ಹೊಂದವೆ. ಇನ್ನು 3 ಜನ್ಮ ತಾಯಿಯ ಹೊಟ್ಟೆಯಿಂದ ಬರ್ತಕ್ಕಂಥದ್ದು 1 ಜನ್ಮ. ತಂದೆ ನಮಗೆ ಉಪಕರ್ಮಕ್ಕೆ ಸಾಧ್ಯವಾದಂಥ ಅಂದರೆ ವೇದಾಧ್ಯಯನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ದ್ವಿಜತ್ವವನ್ನು ಕೊಡಲಿಕ್ಕೆ ಜನ್ಮನ ಹಾಕಿ ಏನು ಗಾಯತ್ರಿ ಉಪದೇಶ ಮಾಡ್ತಾನೆ, ಇದು ದ್ವಿಜತ್ವಕ್ಕೆ ಕಾರಣವಾಗಿ 2ನೇ ಜನ್ಮ. ಒಂದು ತಾಯಿ ಕೊಡ್ತಾಳೆ, ಒಂದು ತಂದೆ ಕೊಡ್ತಾನೆ. ತಾಯಿ ಕೊಟ್ಟಿದ್ದು ಸುಡುತ್ತೆ, ತಂದೆ ಕೊಟ್ಟಿದ್ದು ಜನವಾರ ಇದೆಯಲ್ಲ ಅದಿದ್ದು ಇಲ್ಲೇ ಪ್ರಾಯ ಇದ್ದಾಗ ಇರುತ್ತೆ. 3ನೇ ಜನ್ಮ ಯಾವುದು ಅಂದರೆ ಜನವಾರ ತೆಗೆಸಿ ಬದುಕಿದ್ದಾಗೆ ಹಾಕೋಪ್ಪ ಒಂದು ಉಂಡೆ ಅಂತಾರಲ್ಲ, ಅದು ಗುರುಗಳು ಮಾಡ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಗುರುಗಳು 3ನೇ ಜನ್ಮಕ್ಕೆ ಕಾರಣರಾಗಿದ್ದಾರೆ. ತಾಯಿನೂ ಜನ್ಮ ಕೊಟ್ಟಲು, ಮಾತೃ ದೇವೋಭವ ಆಯಿತು. ತಂದೆ ನಮಗೆ ದ್ವಿಜತ್ವವನ್ನು ಕೊಟ್ಟು ಉದ್ಧಾರ ಮಾಡಿದರು, ಅದು ಪಿತೃದೇವೋಭವ. ಇನ್ನು ಆಚಾರ್ಯ ದೇವೋಭವ ಅಂದಂತೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಬರುತ್ತೋ, ಇನ್ನೊಂದು ತಿಂಗಳಿಗೆ ಬರುತ್ತೋ, ವರ್ಷ ಪೂರ್ತಿ ಟಿ ವಿಗಳಲ್ಲಿ ಬರ್ತಾ ಇರುತ್ತೋ, ನಾನೀಗೆಲ್ಲ ತಲೆ ಕೆಡಿಸ್ಕೊಳ್ಳ. ಲಾಸ್ಟ್ ಇವತ್ತು ದೊಡ್ಡ ದಿವಸ, ಬರುವುದ ದಿವಸ, ಶೇಷಚಂದ್ರಿಕಾಚಾರ್ಯರ ಆರಾಧನಾ ದಿವಸ. ನನಗೆ ವಿಜೇಂದ್ರ ಆರಾಧನೆ ದಿನ ಮನೆಗೆ ಬಂದು ಕಾಯಿ ಕೊಟ್ಟರು. ಶೇಷಚಂದ್ರಿಕಾರ ಆರಾಧನೆ ದಿನ ಜನವರ ತೆಗೆಸಿದ್ರು. ಅಂದರೆ ವಿದ್ಯಾ ವಿಜಯ ತೀರ್ಥರು ಅಂತ ವಿಜೇಂದ್ರ ಆರಾಧನೆ ದಿನ ಬಂದಿದ್ದಕ್ಕೆ ವಿಜಯ ಅವರೇ ನಿಂತು ಮಾಡಿಸ್ಬೇಕೇ ವಿನ ವಿಜೇಂದ್ರಲ್ಲೇ ನಡೆದಂಥ ಕಾರ್ಯ ಎಂಥದ್ದಕ್ಕೆ ಪರಮ ಮುಖ್ಯ ಕಾರಣ ಯಾರು ಅಂದರೆ ವ್ಯಾಸರಾಜರು ಅನ್ನೋದು ಇತಿಹಾಸ ಹೇಳ್ತಾ ಇದೆ. ಅಂತ ವ್ಯಾಸರಾಜರ ಪರಂಪರೆಯಲ್ಲಿ ನನ್ನ ಪರಮ ದೇಹ ಮಾಡಿ ಉಳಿಸಿದ್ದಾರಾದ್ದರಿಂದ ನಾನಂತೂ ಗುರುಭಕ್ತಿ ಇಟ್ಕೋಬೇಕಲ್ವಾ. ನೀವೇನೋ ಈ ಟಿ ವಿನಲ್ಲಿ ಬಂದು ಬಿ ಟಿ ವಿಲಿ ಬಂದು ಅವನು ಯಾವನ್ರಿ ಕಳ್ಳ ಸುಳ್ಳ, ಅವನಿಗೇನ್ರಿ ಯೋಗ್ಯತೆ ಇದೆ ಅಂತ ಬಾಯಿ ಹೊಡ್ಕೊಂಡು ಹೊಡ್ಕೊಂಡು ಸತ್ತವ್ರ ಮನೆ ಹೊಡ್ಕೊಂಡಾಗ ನಾನು ಆ ಕೆಲಸ ಮಾಡೋಕ್ಕಾಗಲ್ವಲ್ಲ. ಹಾಗಾದ್ರೆ ನೀನು ಯಾಕೆ ಬಂದು ಅಂತ ಕೇಳಬೇಡಿ. ಸಂಕಟ 12 ವರ್ಷದಿಂದ ನೋಡ್ತಾ ಇದ್ದೇನೆ. ವಿಚಿತ್ರವಾದ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳಿಂದಾನೇ ಮಠದ ಇತಿಹಾಸವನ್ನು ಹಾಳು ಮಾಡಿ ಕೆಳಗೆ ಹಾಕಿ ಯಾರು ಅದನ್ನು ಉದ್ಧಾರ ಮಾಡ್ತೀನಿ ಅನ್ನೋರೇ ಇಲ್ಲ, ಬಾಯಿ ತುಂಬ ಹೇಳೋರೇ ಇಲ್ಲ, ಮಾಡ್ತೀನಿ ಎಂಬುದಾಗಿ ತ್ಯಾಗ ಮಾಡೋರೇ ಇಲ್ಲ. ನೋಡಿ ಏನಾದ್ರು ತೊಗೋತೀನಿ ಅಂದರೆ ನೀನು ತೊಗೊಂಡ್ರೆ ಅರ್ಥ ಆಯ್ತು, ರಾತ್ರಿ ಫೋನ್ ಬರುತ್ತೆ, ನೀನು ನಿನ್ನ ಹೆಂಡ್ತಿನ ಕೂಲಿ ಮಾಡ್ಕೊಡ್ತೀವಿ ಅರ್ಥ. ಇಂಥ ಒಂದು ಸ್ಥಿತಿಯನ್ನು ತಂದಿಟ್ಟುಕೊಂಡ್ರು. ಯಾವುದಕ್ಕೆ? ಈಸುಮನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಒಬ್ಬ ಮಧ್ವಮತವನ್ನು ಉದ್ಧರಿಸಿದ. ನಾನು ಯಾರೋ ಪೇಪರ್ನವ್ರು ಕೇಳಕ್ಕೆ ಬಂದಿದ್ರು, ಏನೋ ಎಲ್ಲ ವ್ಯತ್ಯಾಸ ಮಾಡಿದಾರಂತಲ್ಲ ಅಂತ ಹೇಳಿದ್ರು. ಅವ್ರ ಮನೆ ವಸ್ತುನ ಅವ್ರು ಹಡ ಇಟ್ಕೊಂಡು ತಿನ್ಕೊಂಡಿರ್ಬೋದೇನೋ, ಅದೇನು ಪಕ್ಕದ ಮಠದ್ದು ಯಾರಿಗೂ ಅವ್ರು ಹಡ ಇಟ್ಟಿಲ್ಲ. ಅವರು ಎಂತೆಂಥ ಮಾತು, ಹೇಳಬಾರದೇ ಇರೋ ಮಾತು. ಒಳಗೆ ಬನ್ನಿ, ಮಾತಾಡಿ, ಒಳಗಿರಲಿ. ಹೊರಗಿನವರೆಲ್ಲ ಹೇಗಿದ್ದಾರೆ ನೋಡ್ಕೊಂಬನ್ನಿ, ಹೆಸರಿವರೆಲ್ಲ ಯಾಕೆ ನಮ್ಮಲ್ಲಿ ಇಂಥ ಮಹಾಸಂಸ್ಥಾನ ಎಂಬತಕ್ಕಂಥ ಹೆಸರಿರೋದು ಇದೊಂದಕ್ಕೇನೆ. ವ್ಯಾಸರಾಜ ಮಹಾಸಂಸ್ಥಾನ ಎಲ್ಲರ ಒಂದು ಅಭಿವೃದ್ಧಿಗೆ ನೀವೇನು ಮನಸ್ಸು ಮಾಡ್ತೀರಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಟಿ ವಿಗಳಲ್ಲಿ ಬೇಕಾದಂಥ ಬಿತ್ತರಿಕೆಗಳನ್ನು ಕೊಡ್ತಕ್ಕಂಥವ್ರಾಗ್ತಾರೆ, ಅವ್ರು ನೆಚ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಒಳಗಿರೋದೊಂದು, ಹೊರಗಿರೋದೊಂದು. ನಾನು ಮಾತಾಡ್ತಾ ಇರೋದು ಗುರುಗಳು ನೀವು ಯಾಕೆ ತಿಳ್ಕೊತಿರೋ ನನಗೆ ಗೊತ್ತಿಲ್ಲ. ನಾನಂತೂ ನನ್ನ ಗುರುಗಳಿಗೆ ಭಕ್ತಿ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ನಮ್ಮ ಕನಕದಾಸರು ಒಂದು ವಾಕ್ಯ ಹೇಳಿದ್ದಾರೆ. ಏನಪ್ಪ, ಬದುಕೆ ಆ ಕನಕ ಅಂತ ಯಾರು ಕೇಳಿದ್ರಂತೆ, ಬದುಕಿದನು ಭವ ಏನಾಗಿ ಇಂದಿತು. ಯಾಕೆ ಅಂದರೆ ರುಕ್ಮಿಣೀಶನು ಬಂದು ಎನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ ಮೇಲೆ ಬದುಕಿದೆನು ಅಂತ ಅವರು ಉತ್ತರ ಕೊಟ್ಟರಂತೆ. ಆಗ ಅವರು ಕೇಳಿದ್ರಂತೆ, ರುಕ್ಮಿಣೀಶ ವಿಜಯನ್ನ, ರುಕ್ಮಿಣಿ ಪತಿಯನ್ನ ನಿನ್ನ ಹೃದಯದಲ್ಲೇ ನಿಲ್ಲಿಸ್ತೋರು ಯಾರು ಅಂತ ಕೇಳಿದ್ರು. ನೀನೇ ನಿಲ್ಲಿಸ್ಕೊಂಡ್ಯಾ, ನಿನ್ನ ಹೃದಯದಲ್ಲಿ ಯಾರು ನಿಲ್ಲಿಸಿದ್ರು ಅಂತ ಕೇಳಿದ್ರಂತೆ.
ಅದು ಕನಕದಾಸರು ಹೇಳಿದ್ರಂತೆ, ನಾನೇ ನಿಲ್ಲಿಸ್ಕೊಂಡಿದ್ರೆ ನಾ ಕನಕದಾಸ ಆಗ್ತಿರ್ಲಿಲ್ಲ. ಯಾರು ನಿಲ್ಲಿಸಿದ್ರು ಆದರೆ ಅಂದರೆ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ಅನುಗ್ರಹ ಮಾಡಿ ನನ್ನ ಹೃದಯದಲ್ಲಿ ನೆಲೆಯಾಗಿ ನಿಲ್ಲುವಂಥ ಅನುಗ್ರಹವನ್ನು ನನಗೆ ಮಾಡಿದರು. ಆದ್ದರಿಂದ ಬದುಕಿದನು ಭವ ಏನೆಗೆ ಇಂದಿತ್ತು. ಈ ಮಧ್ಯೆ ನಂಗೆ ಸಾಕು. ನನ್ನ ಗುರುಗಳು ಗೋಪಾಲಕೃಷ್ಣನ್ನ, ಪಟ್ಟಾಭಿರಾಮನ್ನ ನಾವು ಕನಕದಾಸರಷ್ಟು ಯೋಗ್ಯತೆ ಇಲ್ಲದೆ ಇರ್ಬೋದು, ಆದರೆ ನನ್ನ ಹೃದಯದೊಳಗೆ ನನ್ನ ಉದ್ಧಾರಕ್ಕೆ ಬೇಕಾದಂಥ ರೀತಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು. ನನಗೆ ಪ್ರಸನ್ನ ಸಾಹಿತ್ಯ ಮತ್ತು ವಾದಿರಾಜರ ಕೃಷ್ಣ ಬಾಲೀಲೆ ಅನ್ನೋದು ನನಗೆ ಎರಡು ಕಣ್ಣಿದ್ದಾವೆ. ಯಾಕೆಂದರೆ ಕೃಷ್ಣ ರುಕ್ಮಿಣಿ ದೇವಿಯರ ಬಾಲಗೋಪಿಯರ ಒಂದು ವಿಹಂಗಮವಾದ ಚಿತ್ರಣವನ್ನು ಯಾವ ಭಾಗವತ, ಯಾವ ಗರ್ಗ ಸತ್ಯ, ಯಾವ ಹರಿವಂಶದಲ್ಲೂ ಇಲ್ಲೇ ಇರತಕ್ಕಂಥ ಅಪೂರ್ವ ಬಾಲರೂಪಿ ಕೃಷ್ಣನ ಕಥಾ ವಿಶೇಷಗಳನ್ನು ಭಾವಿಸವೀರರಾದ ವಾದರಾಜ ಗುರುಸಾರ್ವಭೌಮರು 2000 ನುಡಿಗಳಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ಚಿಂತನೆ ಮಾಡಿ 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 ನನ್ನ ಹೃದಯದಲ್ಲಿ ಆ ಕೃಷ್ಣ ಓಡೋಗ್ತಿದ್ದ. ಅದರನ್ನು ನೆಲೆಯಾಗಿ ನಿಲ್ಲುವಂತೆ ಚಿಂತನೆ ಮಾಡುವಂತಹ ಸ್ಥಿತಿಯನ್ನು ಅವರು ನನಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅಂಥ ಗುರುಭಕ್ತಿಯಿಂದ ನನ್ನ ಹುಡುಗತನಾಗಿರ್ತಕ್ಕಂಥ ಆ ಮೂಲ ಗೋಪಾಲಕೃಷ್ಣ ಪಟ್ಟಾಭಿರಾಮ ದೇವರಲ್ಲಿ ನನ್ನ ಮನಸ್ಸು ಎಂಬತಕ್ಕಂಥ ಬಾಲಿಕೆಯರು, ಬಾಲೆಯರು ನಿನ್ನ ಲಾಲಿಸುವರು ಸೋಲದಿರು ಮನವ ಗೋಪಾಲ, ಲೋಲತನದಿ ಬಾಲ ನಿನಗೆ ಜಾಲವೆಸೆದು ಕಾಲ ಕಳೆವರು. ಭಗವಂತ ತೋರಿಸ್ಕೊಟ್ಟ ಒಲ್ದಿದ್ದ, ಈಗ ಜಾಲ ಮಾಡೇ ಬಿಡ್ತಾರೆ. ಇಲ್ಲಿ ಜಾಲನೇ ಮಾಡಿಬಿಡ್ತಾರೆ ಗೋಪಾಲಕೃಷ್ಣನ ಸಂಬಂಧದಿಂದ. ಅಂಥ ಜಾಲ ಆಗದೇ ಇರೋ ಹಾಗೆ ನಿರಂತರ ಅದು ಯಾವತ್ತೂ ಕೂಡ ನನ್ನ ಹೃದಯ ಕಮಲದಲ್ಲಿ ಆ ಗೋಪಾಲಕೃಷ್ಣ ಇದ್ದು ಇಂತಹ ವ್ಯಾಸರಾಜ ಸಂಸ್ಥಾನದ ಸೇವಕ ನಾನು. ನೀವು ಅಂದ್ಕೊಂಡಿರಬೇಕು ಪೀಠಾಧಿಪತಿಗಳು ಅಂತ, ಬೇಜಾರು ಮಾಡ್ಕೋಬೇಡಿ. ನರೇಂದ್ರ ಮೋದಿಗಿಂತ ಹತ್ತತ್ತಾಗ್ಬಿಡ್ತೀನಿ ನಾನು ಆ ಮಾತು ಹೇಳ್ಕೊಂಡ್ರೆ. ನಾನೊಬ್ಬ ದೇಶದ ಸೇವಕ ಅಂತ ಹೇಳ್ಕೊಂಡಿದ್ದಾನೆ. ಸರಿಯಾದ ಮಾತು. ನಾನು ಪ್ರಧಾನಿ ಯಾವ ನಿಂತ್ಕೊತಾನೆ ಹೇಳಿದೆ ಅವನಂತರ, ಈ ದೇಶದ ಪ್ರಧಾನ ಸೇವಕ ನಾನು. ಹಾಗೆ ವ್ಯಾಸರಾಜ ಗುರು ಮಠದ ಪೀಳಿಗೆಯ ಪರಂಪರೆಯಲ್ಲಿ ಅರ್ಥ ಆಯ್ತು ಒಬ್ಬ ಸೇವಕ. ಆದರೆ ಆ ಸೇವಕ ಯಾರ್ಯಾರು ಬಂದು ದೊಡ್ಡ ಸೇವೆಯನ್ನು ಮಾಡಿ ಪೀಠಾರೋಹಣ ಮಾಡಿದ್ದಾರೋ ಅವರೆಲ್ಲ ಒಳಗಿದ್ದು ನನ್ನಿಂದ ಆ ಕಾರ್ಯವನ್ನು ಮಾಡಿಸ್ತಕ್ಕಂಥ ಸೇವಕ ಎಂಬುದಾಗಿ ನಾನು ತಿಳಿದಿದ್ದೇನೆ. ಆದ್ದರಿಂದ ಪದೇ ಪದೇ ನಾನು ಪರಿಚಯ ಮಾಡಿಕೊಳ್ಳಲ್ಲ, ಹೆಚ್ಚಿಗೆ ಮಾತಾಡುವುದಿಲ್ಲ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. 1 ಕೋಟಿ ಪ್ರವಣ ಮಂತ್ರವನ್ನು, 1 ಕೋಟಿ ಪ್ರಣವ ಮಂತ್ರವನ್ನು ಆದ ಮೇಲೇ ನಾನು ಈ ಸಭಾ ಕಾರ್ಯ ಮತ್ತೊಂದು ಮೊದಲೊಂದು ಅದು ಕೈ ಹಾಕಬೇಕು ಎಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಚಾತುರ್ಮಾಸದಲ್ಲಿ ನಾನು ಸಂಕಲ್ಪ ಮಾಡ್ತೇನೆ. 1 ಕೋಟಿ ಪ್ರಣವ ಮಂತ್ರ ಆದ ಮೇಲೆ, ಅದು ಉದ್ಯಾಪನೆ ಆದ ಮೇಲೆ ಅದು ನಿತ್ಯ ಮಂತ್ರ. ಸನ್ಯಾಸಿಗಳಿಗೆ ಉದ್ಯಾಪನೆ ಮಾಡಬೇಕಾದ್ದಿಲ್ಲ, ಅದನ್ನು ಸಮರ್ಪಣೆ ಮಾಡಿಕೊಂಡು ಒಂದು ಸಮಾರಂಭ ಅದಾಗೋ ತನಕ ಗುರುಗಳಿಗೂ ಹೇಳಿಕೊಟ್ಟಿದ್ದೇನೆ. ನಾನು ನನ್ನ ಪೂಜೆ, ನನ್ನ ಜಪ, ನನ್ನ ಪ್ರವಚನ ಇದ್ದರೆ ದರ್ಬಾರ್ ಅಷ್ಟೇ. ಮತ್ತು ಊರು ಸುತ್ತೋದು. ಯಾಕೆಂದರೆ ಎಲ್ಲ ಮೈಗ್ರೇಷನ್ ಜನಗಳಲ್ಲಿ ಎಂಥ ಹೊಳ ಬಿಟ್ಟಿದ್ದಾರೆ ಅಂದರೆ, ಯಾರಿದ್ದಾರೆ ಯಾವ ಪಂಡಿತ. ನನ್ನ ಸ್ಥಿತಿ ಹೆಂಗಾಗಿದೆ ಅಂದರೆ, ತಗೊಳ್ಳೋ ಕಾಲದ ಸ್ಥಿತಿ. ನಾನು ಗುರುಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ದೇವ್ರ ಪೆಟ್ಟಿಗೆ ಮುಂದೆ ಪೇಪರ್ನ ಮುಂದೆ ಹೇಳ್ತೀನಿ, ಭಕ್ತರ ಇದ್ರೆ ಹೇಳಕ್ಕೆ ಅಂದರೆ ಹೆದರ್ಕೋಬೇಕು. ಅಂಥ ಕಡಕವಾದಿ ಅಂತಲೇ ನನ್ನ ಮೇಲೆ ಅಷ್ಟು ಬಿದ್ದು ಕೊಡ್ಕೋತಾ ಇರೋದು, ಇವ್ನು ಯಾಕೆ ಹೋಗಿ ತೊಗೊಂಡ ಅಂತ. ಏನು ಹೇಳ್ತಾ ಇದ್ದೇನೆ ನಾನು ದೇವ್ರ ಮುಂದೆ ಅಂದರೆ, ಇವತ್ತು ಓಟು ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಎಷ್ಟು ನೀವು ಮಾಡಿದ್ರು ಕೂಡ ಇದೇನು ಅಲ್ಲಾಡಲ್ಲ ಈ ಘಟ. ಆದರೆ ಅಂದ್ಕೊಂಡಿರ್ತಕ್ಕಂಥ ಕಾರ್ಯವನ್ನು ಆ ಗೋಪಾಲಕೃಷ್ಣ ಮಾಡಿಸ್ತಕ್ಕಂಥವನು ಆಗ್ತಾನೆ, ಅದು ನನಗೆ ನಂಬಿಕೆ ಇದೆ. ಆದರೆ ಒಂದನ್ನು ಬರೆದಿಟ್ಕೊಳ್ಳಿ, ಎಷ್ಟೇ ನೀವು ಆಕ್ಷೇಪ ಮಾಡಿದರೂ, ಎಷ್ಟೇ ನೀವು ನೋಡಬಾರ್ದೆ ನೋಡಿದ್ರು ಕೂಡ ಸಂತೋಷವಾಗಿ ಭಕ್ತರುಗಳು ಸಾಮಾನ್ಯತ ಯಾವಾಗ ಬೇಕಾದ್ರೂ ಶ್ರೀಗಳವರ ಹತ್ರ ಮಾತಾಡ್ಬೋದು. ಯಾವುದೇ ವಿಷಯ ನಿಮಗೆ ಕಿವಿಗೆ ಬಿದ್ದಿರ್ಬೋದು, ಕಣ್ಣಿಗೆ ಕಾಣಬಹುದು. ಅದನ್ನು ನೀವು ವಿಷಯಗಳ ಮುಖಾಂತರವಾಗಿ, ನಿಮ್ಮ ಸಲಹೆಗಳ ಮುಖಾಂತರವಾಗಿ ಯಾವಾಗ ಬೇಕಾದ್ರೂ ಬಂದು ತಿಳ್ಕೋಬೋದು. ಅದು ಸೂಕ್ತವಾಗಿದ್ದಲ್ಲಿ ಖಂಡಿತ ಗೋಪಾಲಕೃಷ್ಣನ ಸಾಕ್ಷಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನು ರೆಡಿ. ನಾನು ಯಾವತ್ತೂ ಅದನ್ನು ತಗೊಂಡಿಲ್ಲ. ಆದ್ದರಿಂದ ಇಂತಹ ವ್ಯಾಸರಾಜ ಮಠದ ಸೇವಕರು, ನಮ್ಮ ತಂದೆ ಒಬ್ಬ ಯೋಗಿ, ಸ್ವಾಮಿಗಳು ಚಿಕ್ಕಡಿಗೆ ಮಾಡೋರಂತೆ. ಚಿಕ್ಕಡಿಗೆ ಒಂದು ರಜಾ ಹಾಕೋದು ಕುಡಿಯೋನಂತೆ. ಶಾಮಣ್ಣವರು ಬಂದರು, ಇವತ್ತು ಚಿಕ್ಕಡಿಗೆ ಮಾಡಿ ನೈವೇದ್ಯಕ್ಕಿಡ್ತಾರೆ ಅಂತ. ಸಭೆ ನಡೀತಾ ಇದ್ದರೆ 2 ಪ್ರಶ್ನೆ ಹಾಕ್ಬಿಟ್ಟು ಅಡುಗೆ ಮನೆ ಕೊಟ್ಟೋಗರಂತೆ. ಇಲ್ಲಿ ಕಚ್ಚಾಡ್ತಾ ಕೂತಿರೋರಂತೆ ಪಂಡಿತರು. ಗೊತ್ತಾಯ್ತಾ? ಎಲ್ಲ ಆದಮೇಲೆ ಅದೇನು ಉತ್ತರ ಬರಲ್ಲ, ಅದು ಯೋಗಿಗಳ ಪ್ರಶ್ನೆ. ಅಂಥ ಪ್ರಶ್ನೆಗಳೆಲ್ಲ ನನ್ನ ಹತ್ರ ಇದೆ. ಯಾರು ರೋಪ್ ಮಾಡಿದ್ರೆ ಮಾತ್ರ ಬ್ರಹ್ಮೋಸ್ಬಿಡ್ತೀನಿ.
ಇಲ್ಲದೆ ಅಂದರೆ ಬಿಡಕ್ಕೆ ಹೋಗಲ್ಲ ಅಂತ ಬ್ರಹ್ಮೋಸ್ ನನ್ನ ಹತ್ರನೂ ಇದೆ. ಅದು ಹಾಡಬಾರ್ದು, ಅದಕ್ಕೆ ನಾನು ಹೇಳೋದಿಲ್ಲ. ತಿರ್ಗಾ ಶಾಮಣ್ಣನ ಕೂಗಪ್ಪ, ಅವನೇ ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಅಡುಗೆ ಗಿಡಿಗೆ ಮಾಡಿ ಬಡಿಸಿದ ಮೇಲೆ ತಿರ್ಗಾ ಪಂಡಿತರದೆಲ್ಲ ಊಟ ಆದಮೇಲೆ ಉತ್ತರ ಮುಂದೆ ಕೊಡೋದಲ್ಲ. ಇವನ ಜೀನು ನನ್ನಲ್ಲಿದೆ, ಆದ್ದರಿಂದ ಯಾರೂ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅದನ್ನು ದುರಹಂಕಾರ ಪಡ್ತಾ ಇಲ್ಲ ನಾನು. ಹೌದಾದರೆ ಹೌದೇನೆ, ಇಲ್ಲವಾದರೆ ಇಲ್ಲವೇನೆ. ಹೌದಾದರೆ ಹೌದು ಅಂತ ಒಪ್ಪಳೆ, ಇಲ್ಲ ಅಂದರೆ ಇಲ್ಲ ಅಂದ್ಕೊಳ್ಳಿ. ಬರೀ ಬಾಯಿ ಬಡಕ ಅಂತ ಯಾರೋ ಹೆಸರಿಟ್ಬಿಟ್ರೆ ಏನೋ ಅವನಿಗೆ ಕ್ರಮವಾಗಿ ಅಧ್ಯಯನ ಮಾಡಿಲ್ಲ, ಯಾವುದೋ ಒಂದು ಬಿಡ್ಸನ್ಯಾಸಿ ಹತ್ರ ಅಧ್ಯಯನ ಮಾಡಿದವನು ಅವನಿಗೆ ಯಾವಾಗ ಬರುತ್ತೆ, ಸರ್ಟಿಫಿಕೇಟ್ ಇಲ್ಲ, ಯಾವ ನಾನು ಏನೂ ಮಾಡಲ್ಲ. ನಮ್ಮ ಬ್ರಹ್ಮೋಸ್ಗಳು ಒಂದೊಂದಾಗಿ ಬಿಟ್ಟರೆ ಸರ್ಟಿಫಿಕೇಟ್ ಇರೋರೆಲ್ಲ ಅಲ್ಲಿ ಹರಿದು ಆ ಕಡೆ ಮಗದಲ್ಲಿ ಮಡಚಿಟ್ಬಿಡ್ಬೇಕು. ಆ ಕಡೆ ಅದನ್ನು ಮಾಡಿ ತೋರಿಸ್ಲಿಲ್ಲ. ಆ ಕೆಲಸವನ್ನು ಗೋಪಾಲಕೃಷ್ಣ ನನ್ನ ಕೈಯಿಂದ ಮಾಡಿಸ್ಲಿಲ್ಲ. ನನಗೆ ಪೀಠ ಯಾಕೆ, ಪೀಠ ಬಿಟ್ಟೇ ಮಾಡ್ಬೋದು ಆ ಕೆಲಸ. ಯಾರೋ ಹೇಳಿದ್ರು, ಇನ್ನು ನಿಮ್ಗೇನು ಕೊಟ್ಟಿಲ್ವಂತೆ, ಬಿಡಿಸನ್ಯಾಸ ಮಾಡಿಬಿಟ್ರೆ ಏನು ಮಾಡ್ತೀರ ಗುರುಗಳು ಅಂದರು. ಅದಕ್ಕೂ ಉತ್ತರ ಕೊಟ್ಟೆ. 100 ರೂಪಾಯಿ ಪಾತ್ ಪೂಜೆಗೆ ಇಟ್ಟರು ಬೆಂಗಳೂರಲ್ಲಿ ಜನ ನಾನು ಸಾಕೋತಾರಪ್ಪ. 100 ರೂಪಾಯಿ ಪಾತ್ ಪೂಜೆಗೆ ಇಟ್ಕೊಂಡ್ರೆ ಬೆಂಗಳೂರು ಅಂಗಳಲ್ಲೇ ನನ್ನ ಜನ ಸಾಕೋತಾರಪ್ಪ ಅಂತ ವಿಶ್ವಾಸಿಗಳು ನಮ್ಮಿಂದ ಶ್ರವಣ ಮಾಡಿರ್ತಕ್ಕಂಥ ಭಕ್ತಗಳಿದ್ದಾರೆ. ಅದನ್ನು ನಾನೇನು ಯೋಚನೆ ಮಾಡೋದು, ಎಲ್ಲವನ್ನೂ ಯೋಚನೆ ಮಾಡೇ ಬಂದಿದ್ದೀನಿ. ಯಾಕೆ ಅಂದರೆ ಯಾರೂ ತಗೊಳ್ಳೋರಿಲ್ಲ, ರಿಪೇರಿ ಮಾಡೋರಿಲ್ಲ. ಪದೇ ಪದೇ ಕಿವಿ ಕೇಳಿ ಕೇಳಿ 2 ತೂತು ಬಿದ್ದೋಯ್ತು. ನನ್ನ ಮನಸ್ಸಿಗೆ ಬಂತು, ಮಗನೇ ವ್ಯಾಸರಾಯ ಮಠದಲ್ಲಿ ಹುಟ್ಟಿದೆಯಲ್ಲ, ಇಬ್ಬರು ಗುರುಗಳಾಗಿದ್ದಾರಲ್ಲ, ವಿದ್ಯಾಪೂರ್ಣ ತೀರ್ಥರು, ನಮ್ಮ ಶೇಷಚಂದ್ರಿಕಾರಾಯರು, ಇಬ್ಬರು ವ್ಯಾಸರಾಯರ ಅವತಾರ ಇದೇ ಕಾವೇರಿ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಯರ ಅವತಾರ ಪ್ರಹ್ಲಾದರಾಜರು, ಅವರಿಬ್ಬರು ತುಂಗಭದ್ರಾ ನದಿಯ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಇಬ್ಬರು ಕಾವೇರಿ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆ ಕಡೆ ತುಂಗಭದ್ರಾ ತೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂಥವರು ನನ್ನ ತಾಯಿಯ ತಾತನಿಗೆ ಸ್ವಂತ ಆಶ್ರಮವನ್ನು ಕೊಟ್ಟು ಗೋಪಾಲ ಒಡೆಯರು ಅಂತ ಹೇಳಿ ಗೋಪಾಲದಾಸರು ಎಂಬುದಾಗಿ ನೀವು ಕೇಳಿರ್ಬೋದು. ಆದ್ದರಿಂದ ಇಂತಹ ಮಠಕ್ಕೆ ಈ ಅವಮಾನ ಬಂದಿದೆಯಲ್ಲ, ಇದನ್ನು ಸಹಿಸೋರು ಯಾರೂ ಇಲ್ಲವಲ್ಲ ಅಂತ ಬೇಜಾರಾಯಿತು. ಆಗ ಗೋಪಾಲಕೃಷ್ಣ ಹತ್ರ ಅಂದ್ಕೊಂಡೆ, ನಾನು ನಮ್ಮ ವ್ಯಾಸರಾಯ ಮಠದಲ್ಲಿ ಇದುವರೆಗೂ ಬೆರಡೆ ಎಣಿಕೆಯಷ್ಟು ಪಂಡಿತರಿದ್ದಾರೋ 100 ಬೆರಡಷ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಅವರಾಗವರೇ ಬಂದು ನಮ್ಮ ಮಠಕ್ಕೆ ನಮ್ಮ ಕೈಲಾದ ಸಹಾಯ ಮಾಡ್ತೇವೆ ಹೇಳಿ ಗುರುಗಳೇ ಅಂದರೆ ಅವರನ್ನೂ ಕೂಡ ನಾನು ಸೇವಕನಂತೆಯೇ ನೋಡ್ತೇನೆ. ಅಷ್ಟು ವಿಶಾಲ ಮನೋಭಾವನೆ ನನಗಿದೆ. ನಿಮ್ಮಿಂದ ಮಠಕ್ಕೆ ಏನು ಡೆಡಿಕೇಶನ್ನು ಕಾಂಟ್ರಿಬ್ಯೂಷನ್ ಆಗುತ್ತೆ ಅದು ಮಾಡಿ. ಅದು ಯಾವ ಇಲ್ಲ ಬಂದು ಆಕ್ಷೇಪ ಮಾಡ್ತೀವಿ, ಅವನಿಗೇನು ಸರ್ಟಿಫಿಕೇಟ್ ಇದೆಯಾ, ಅವನೇನು ಮಾತಾಡ್ತಾನೆ ಅನ್ನೋದು ಆದರೆ ದೊಡ್ಡ ನಮಸ್ಕಾರ. ನನಗೇನು ಹೆದರೋದಿಲ್ಲ. ಇನ್ನು 1 ವರ್ಷ ನನ್ನ ಪ್ರಣವ ಮಂತ್ರ ಮುಗಿಯೋ ಹೊತ್ತಿಗೆ 1 ಕೋಟಿ ನಮ್ಮ ಹುಡುಗನ ಅದಕ್ಕೋಸ್ಕರ ಬಿಟ್ಟಿದ್ದೇನೆ. ಹಗಲು ರಾತ್ರಿ ಅವನಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮನ ವ್ಯಾಸತ್ರಯದ ದೀಪ ಉಯ್ತಾ ಇದೆ, ನಂದಾ ದೀಪ. ಕೇಳಿ ಹೇಳಿದ್ರು, ದೇವ್ರ ಪಟ್ಟಿಗೆ ಸಾಕ್ಷಿ ಆರಿಸ್ಬೇಡ, 2 ಕೂಡ ಎಣ್ಣೆ ಹಾಕಿ ಕಕ್ಕಡ ಉಳಿಸೋ ಯೋಗ್ಯತೆ ನೀವು ಇಲ್ಲದೆ ಇದ್ರು 1 ಬಿಳ್ಳೆ ಎಣ್ಣೆ ಹಾಕಿ ಇರೋ ಬತ್ತಿನ ಆರದೇ ಇದ್ದಾಗ ನೋಡ್ಕೋ. ನಾನು ಯಾವ ಲೋಕಕ್ಕೆ ಹೋಗ್ತೀನೋ, ನರಕಕ್ಕೆ ಹೋಗ್ತೀನೋ, ಸ್ವರ್ಗಕ್ಕೆ ಹೋಗ್ತೀನೋ, ಆ ಕೆಲಸ ನೀವು ಮಾಡಬೇಕು ಅಂತ ಅವನು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಬಳಸ್ಕೊಂಡಿರೋದು. ಅದರಿಂದ ಅದಕ್ಕಾಗಿ ಬಿಟ್ಟಿದ್ದೇನೆ, ಅದಕ್ಕಾಗಿ ಅಧ್ಯಯನ ಮಾಡ್ತಾ ಇದ್ದಾನೆ. ಇನ್ನು 2 ವರ್ಷದಲ್ಲಿ ತರ್ಕ ಮೀಮಾಂಸ ಮುಗಿಸ್ಕೊಂಡು ಬರ್ತಾನೆ. ಬಂದ ತಕ್ಷಣ ಮಠದ ಸಭಾ ಕಾರ್ಯದರ್ಶಿಯನ್ನಾಗಿ ಮಾಡ್ತೇನೆ. ನನ್ನ ಪೂರ್ವ ಪಕ್ಷಗಳನ್ನು ಅವನಿಗೆ ಕೂಡಿಸ್ತೇನೆ. ಕೂಡಿಸ್ಕೊಂಡು 10-20 ಜನ ಪಂಡಿತರುಗಳಿಗೆ ಎಕ್ಸ್ಟ್ರಾ ಪಾಠ ಹೇಳಿಸಿ, ವೇದ ಪಾಠಗಳನ್ನು ಹೇಳಿಸಿ, ಸಣ್ಣ ಗುರುಕುಲವನ್ನು ನಾನೇ ಹೊಸದಾಗಿ ಪ್ರಾರಂಭ ಎಂಬತಕ್ಕಂಥ ದೊಡ್ಡ ಸಭೆಗಳಲ್ಲಿ ಹೋಗಿ 5 ಜನ ವ್ಯಾಸರಾಯ ಮಠದ ಪಂಡಿತರು ಕೂತ್ಕೊಳ್ಳಿ ಸಾಕು. 5 ಜನ ವ್ಯಾಸರಾಯ ಮಠದ ಪಂಡಿತರು ಬರ್ತಾರೆ ಅಂದರೆ ಇವರಲ್ಲಿ ಏನೋ ಇದೆಯಪ್ಪ ಎಂಬತಕ್ಕಂಥ ಒಂದು ಎಚ್ಚರಿಕೆ ಗಂಟೆ ಇದ್ದರೆ ಸಾಕು. ಅಷ್ಟಂತೂ ವ್ಯಾಸರಾಜರ ಪೀಠಕ್ಕೆ ಮಾಡಿ ನಾನು ಬೃಂದಾವನ ಆಗಬೇಕು ಅಂತ ಶೇಷಚಂದ್ರಿಕಾರಾಯರಿಗೆ ಕೇಳ್ಕೊತಾ ಇದ್ದೇನೆ. ಶೇಷಚಂದ್ರಿಕಾರಾಯರು ಅವರ ಆರಾಧನೆ ದಿವಸ ನನ್ನನ್ನು ಕೂರಿಸ್ಕೊಂಡಿದ್ದಾರೆ. ಆದ್ದರಿಂದ ವಿಜಯತೀರ್ಥರು ಅಂತ ಹೆಸರು ಇಡಿಸಿದ್ದಾರಾದ್ದರಿಂದ ಅವರಿಂದ ಇದು ಕೇವಲ ಮನೋಹರ ಅಂತ ತಿಳಿಬೇಡಿ. ಕೊಟ್ಟೋರ ಹೆಸರನ್ನು ಹೇಳ್ತಾ ಇದೆ. ಇದು ಮನೋಹರವಾದ ವಿಷಯ ಕೇಳಕ್ಕೆ ಅಂತ ಅಷ್ಟಕ್ಕೆ ತಿಳ್ಕೊಬೇಡಿ. ಇದು ವಿಜಯತೀರ್ಥರ ಹಾಗೇ ಆಗುತ್ತೆ. ಮನೋಹರದಿಂದ ಉತ್ಪನ್ನವಾಗಿರ್ತಕ್ಕಂಥ ಕೇಳಲಿಕ್ಕೆ ಮನೋಹರ ಅನಿಸಿದ್ರು ಕೂಡ ಮನೋಹರನೂ 2ಕ್ಕೂ ಬರುತ್ತೆ. ಅದರಿಂದ ಅಂಥ ಮನೋಹರವಾದ ಸಂಘಟನೆಗಳು ವ್ಯಾಸರಾಯ ಮಠದಲ್ಲಿ ಆಗಿ ಎಲ್ಲ ಸಮಸ್ತ ಭಕ್ತರುಗಳು ಪ್ರತಿ ಊರಿಗೆ ಹೋಗ್ತೇನೆ. ಒಬ್ಬ ಅಡಿಗೆಯವನಿದ್ರೂ ಕೂಡ ನಾನೇ ಕೆದಕೊಂಡು ಹೋಗ್ತೇನೆ. ಅವನು ವ್ಯಾಸರಾಯ ಮಠದ ಶಿಷ್ಯ, ಕೇವಲ ಅಡಿಗೆಯವನು ಎಂಬತಕ್ಕಂಥ ತಾತ್ಸಾರವನ್ನು ನಾನು ಎಂದಿಗೂ ಮಾಡಲ್ಲ. ಯಾಕೆಂದ್ರೆ ನನ್ನ ಗುರುಗಳು ಮಾಡಿ ತೋರಿಸ್ಬಿಟ್ರು. ನಮ್ಮ ಸೀಂಪುಲ್ ಮಠದಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅಲ್ಲಿ ಅಡಿಗೆ ಸೀನಪ್ಪ ಅಂತ ವ್ಯಾಸರಾಯ ಮಠಕ್ಕೆ 116 ವರ್ಷಗಳು ಅಡಿಗೆ ಮಾಡ್ಕೊಂಡಿದ್ದ ಬಡ್ಡಿ ಸೀನ. ಅವನು 60 ವರ್ಷ ಶಾಂತಿ ಆಯಿತು. ನಮ್ಮ ಮೈವನದಿಗಳಿಗೆ ಹೋಗಿದ್ದ. ಅವರು ಬೇರೆ ಊರಿಂದ ಬಂದರು, ಬರೋ ಸ್ವಲ್ಪ ತಡ ಆಯಿತು. ಎಲ್ಲರೂ ಬೈದರು, ಅಡಿಗೆಯವನಿಗೆ ಯಾಕೆ ಗುರುಗಳು ಬರ್ತಾರೆ
ಸಂಕ್ರಾಂತಿಗೆ ಏನು ದೊಡ್ಡ ಇಟ್ಬಿಡ್ತಾನೆ ಇವನು 25,000 ಅಂತ ಎಲ್ಲ ಮಾತಾಡ್ಕೊತಾ ಇದ್ರು. ಗಡೀರಂತ ಬಂದರು, ಎಲ್ಲ ಆಯಿತು. ಸಂತೋಷಪಟ್ಟ ಮುದುಕ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸ್ವಾಮಿ ಎಲ್ಲರೂ ಹಿಂಗೆ ಮಾತಾಡ್ಕೊತಿದ್ದಾರೆ, ನೀವೆಲ್ಲಿ ಬರ್ತೀರೋ ಇಲ್ವೋ ಅಂತ ಅಂದ್ಕೊಂಡೆ. ಇನ್ನು ಒಂದು ಮಾತು ಹೇಳಿದ್ರು ನಮ್ಮ ಗುರುಗಳು, ದೇವರ ಹೆಸರು ಹೇಳ್ತಾ ಇದ್ದೇನೆ, ಲೋ ಅಡಿಯೋನಾದರೂ ನಮ್ಮ ಮಠ ಶಿಷ್ಯ ಅಲ್ಲ ನಮ್ಮ ಅಡಿಗೆಯವನಾದರೂ ಪಂಡಿತರು ಮಾತ್ರ ನನ್ನ ಮಠ ಶಿಷ್ಯ, ಅಡಿಗೆಯವರು ನನ್ನ ಮಠ ಶಿಷ್ಯ, ಅವನ ಯೋಗ್ಯತೆಯಿಂದ ನಾನು ಚಿಂತನೆ ಮಾಡಬಾರ್ದ. ಅಡಿಗೆಯವನು ಉದ್ಧಾರ ಆಗಲಿ, ನೀರಿನವನು ಉದ್ಧಾರ ಆಗಲಿ ಅಂತ ನಾವು ತಿಳಿಸಿದಾರ ಇರುವಾಗೇನಪ್ಪ. ಈ ಮಾತನ್ನು ಹೇಳಿದ್ರು, ಇಡೀ ಸಭೆ ದಡ್ಡಾಗೋಯ್ತು. ಇದನ್ನು ಕಿವಿಯಲ್ಲಿ ಕೇಳಿದ್ದೇನೆ, ಅನುಭವಿಸಿದ್ದೇನೆ. ನಮ್ಮ ಪರಂಪರೆಯವರು ಏನು ನಡ್ಕೊಂಡ್ಬಂದಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅವನ ಶಿಷ್ಯ ಪ್ರಶಿಷ್ಯ, ಇದನ್ನು ಅವನೆಂಥ ಶಿಷ್ಯ ಪ್ರಶಿಷ್ಯ. ಆದ್ದರಿಂದ ಯಾರಲ್ಲೂ ನಾವು ಭೇದಭ ಮಾಡಲ್ಲ. ಸಣ್ಣ ಸಣ್ಣ ಭಕ್ತ ಬರಲಿ, ಸಾಮಾನ್ಯ ಜನ ಬರಲಿ, ದೊಡ್ಡವರು ಬರಲಿ, ನಿಮಗಾದ ವಿಷಯಗಳನ್ನು ಹೇಳಿ, ನನ್ನ ತಿಳಿದ ವಿಷಯಗಳನ್ನು ಹೇಳುತ್ತೇನೆ. ನಿಮ್ಮ ಸಂದೇಶಗಳು ಚೆನ್ನಾಗಿದ್ದರೆ ಅದನ್ನು ನಾನು ಅಡಾಪ್ಟ್ ಮಾಡ್ತಕ್ಕಂಥವನ್ನಾಗ್ತೇನೆ. ಯಾವ ಸಂಶಯವೂ ಬೇಡ. ನಿಮ್ಮ ಮನಸ್ಸಿನಲ್ಲಿ ಪೇಪರಲ್ಲಿ ಬರುತ್ತೋ ಅಥವಾ ಧಾರಾವಾಹಿಗಳಲ್ಲಿ ಬರುತ್ತೋ ಟಿ ವಿಲಿ ಬರುತ್ತೋ ನೋಡಿ, ಚೆನ್ನಾಗಿ ನೋಡಿ. ದೇವರು ನಿಮಗೆ ಬುದ್ಧಿ ಕೊಟ್ಟಿಲ್ವ? ಯಾರೋ ಹೇಳಿದ್ರು, ಯಾರೋ ಟಿ ವಿಲಿ ಹಾಕ್ಬಿಡ್ತಾರೆ, ಪುಷ್ಕರಾಚಾರ್ಯರು ಕಳ್ಳರು, ವಿದ್ಯಾವಿವೇಕಿಗಳು ಕಳ್ಳನಿಗೆ ಮತ್ತೊಬ್ಬ ಕಳ್ಳ ಸೇರಿದ ಅಂತ ನಾಳೆ ಬರ್ಬೋದು. ಈ ಮಾತು ಯಾಕೆ ಆಡ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಬೋದು. ನಾಳೆ ಆ ಶಬ್ದ ಬರ್ಬೋದು, ನಾನೇ ಓದ್ಬೋದು. ಆದರೆ ನಮಗೆ ದೇವರು ಬುದ್ಧಿ ಕೊಟ್ಟಿಲ್ವಾ? ನೆರೆ ನಂಬಿದ್ದೆ ಬಾ ಹೃದಯ ಮಂಟಪದೋಳು ಪರಿಶೋಭಿಸುತ್ತೀರು ಪಾಂಡುರಂಗ. ಹೃದಯ ಕಮಲಾಗಿ ಭಗವಂತ ಸರ್ವಸಾಕ್ಷಿಯಾಗಿ ನಿಂತು ಹೃದಯದಲ್ಲಿ ನೋಡ್ತಾ ಇರ್ತಕ್ಕಂಥವನಿಗೆ ಏನು ಅಂತ ಗೊತ್ತಿಲ್ವೇನು? ಅದರ ಪರಿಣಾಮವೇ ಬುದ್ಧಿ, ಅದರ ಪರಿಣಾಮವೇ ಮನಸ್ಸು, ಅದರ ಪರಿಣಾಮವೇ ನಿಶ್ಚಿತ ಜ್ಞಾನ, ಅದರ ಪರಿಣಾಮವೇ ಆತ್ಮತೃಪ್ತಿ. ಆ ಬುದ್ಧಿಯಿಂದ ಯೋಚನೆ ಮಾಡಿ, ನಿಮ್ಮ ಬುದ್ಧಿಗೆ ಬಂದದ್ದು ಇವರ ವಿಲ್ಲರ್ ವಿಶ್ ಅಂತ ನಿಮ್ಮ ವಿಷ್ಣು ನಿಮ್ಗೇನು ತೋರುತ್ತೆ, ನಿಮ್ಗೇನು ಮಾಡುತ್ತೆ ಪ್ರಶ್ನೆ ಮಾಡಿರಿ. ಹೌದಾ ಇಲ್ವಾ ಅನ್ನೋದು ವಿಚಾರ ಮಾಡಿ. ಬಂತು ಅಂದೆಟ್ಟಿಗೆ ಆ ವಿಚಾರಗಳನ್ನು ಹರಡೋದು ಬೇಡ. ಹೀಗೆ ಹರಡಿ 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 ವ್ಯಾಸರಾಯ ಮಠದ ಅತ್ಯುನ್ನತೆಗೆ ಧಕ್ಕೆ ಬರುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಬಹಳ ಸತ್ಯದಿಂದ ಹೇಳಬೇಕಾಗುತ್ತೆ. ಅವರಿಗೆಲ್ಲರೂ ದಯಮಾಡಿ ತಿಳ್ಕೊಳ್ತಕ್ಕಂಥ, ನಾನು ಅನ್ನಬಾರದು ಯತಿಯಾಗಿ, ಪೀಠಾಧಿಪತಿಯಾಗಿ ಆ ಮಾತನ್ನು ಆಡಬಾರದು. ಆದರೆ ದೌಲತ್ ನಾನು ತೋರಿಸಲ್ಲ. ನಾನು ಪೀಠಾಧಿಪತಿಯಿಂದ ದೌಲತ್ ತೋರಿಸೋದಿಲ್ಲ. ಸಾಮಾನ್ಯ ಸನ್ಯಾಸಿಯಂತೆ ಬದುಕ್ತೀನಿ. ಅದ್ಯಾಕೆ ಆಗತ್ತೀರಿ ಅಂತ ಕೇಳಬೇಡಿ. ನಮ್ಮ ಚಂದ್ರಿಕಾರಾಯರು ಹೇಗಿದ್ರು ಅಂದರೆ, ಸ್ವಾಮಿರ ಜಿಗ್ವೆಗಳುಳ್ಳ ಶೇಷತೆ ಕೊಂಡಾಡಬೇಕು ವ್ಯಾಸರಾಯರ ಸನ್ಯಾಸ ದಿನವ. ಅವ್ರ ಮೈಮೆ ಹೇಳಿಲ್ಲ ಶ್ರೀಪಾದರಾಜರು. ಅವರ ಸನ್ಯಾಸಿತನ ಎಂಥದ್ದು ಅಂದರೆ ಸಾವಿರ ಜಿಗ್ವೆಗಳಿರ್ತಕ್ಕಂಥ ಶೇಷ ಮಾತ್ರ ಕೊಂಡಾಡೋಕ್ಕೆ ಸಾಧ್ಯ. ವಾಸ್ತವವಾದ ವಿಚಾರ. ಪರಮಾತ್ಮ ಇದ್ದಾನೆ, ವಾಯುದೇವರಿದ್ದಾರೆ, ಶೇಷದೇವರಿದ್ದಾರೆ, ಇಂದ್ರಸ್ಯ ಅನುಪ್ರವೇಶನಾಥ್ ಇಂದ್ರದೇವರಿದ್ದಾರೆ. ಹೊಗಳೋರು ಯಾರು ಅವ್ರನ್ನ? ಆದ್ದರಿಂದ ಶ್ರೀಪಾದರಾಜರು ಒಳಗಿರ್ತಕ್ಕಂಥ ಈ 4 ವಿಭೂತಿ ರೂಪಗಳನ್ನು ನೋಡಿ ಶೇಷದೇವರವ್ರನ್ನ ಹೊಗಳಬೇಕೇ ವಿನ ನಾನು ನನ್ನ ನಾಲಿಗೆಯಿಂದ ಹೊಗಳಕ್ಕಾಗೋದಿಲ್ಲಪ್ಪ ಅಂತ ಸ್ವಂತ ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು ಹೊಗಳಿದ್ರು. ಆದರೆ ಇಬ್ಬರು ಗುರು ಶಿಷ್ಯರ ಅಭಿಮಾನದಿಂದ ಹೋಲ್ಕೊಂಡ್ರ ಅಂತ ಕೇಳಿದರೆ ಒಂದು ಊಟ ಇಡ್ತೇನೆ, ಚಿಂತನೆ ಮಾಡಿ ಯಾರು ಉತ್ತರ ಕೊಡ್ತಾರೆ. ಇದು ಶ್ರೀಪಾದರಾಜರು ವ್ಯಾಸರಾಯರನ್ನು ಹೊಗಳಿದ್ದು. ವ್ಯಾಸರಾಯರು ಆಪಾದ ಮಸ್ತಕವಾಗಿ ಶ್ರೀಪಾದರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ದೇವರು ನಮ್ಮ ಮಾಡಿದ್ರು. ಪ್ರತ್ಯಕ್ಷ ನೋಡ್ತಾ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಬೇಕಾದ್ರೂ ತಗೊಳ್ಳಿ, ಈಗ ಬೇಕಾದ್ರೂ ಹಾಕೊಳ್ಳಿ. ಇಷ್ಟೇ ಮಹಿಮೆ ಸಾಲದೆ ಅಂದರೆ ಒಂದೇ, ಇಷ್ಟೇ ಮಹಿಮೆ ಸಾಲದೆ ಅಂದರೆ ನಿನ್ನ ಮಕ್ಕಳಿಗೆ ಇಷ್ಟು ಸಾಲದೆ ಅಂತ ಯಾರು ಬೇಕಾದ್ರೂ ತಗೊಳ್ಳಿ. ಏನು ಹೇಳಿದ್ರೆ ಒಂದೇ ನೋಡಿ, ಜಾಸ್ತಿ ಹೇಳೋದಿಲ್ಲ. ಮುತ್ತಿನ ಕವಚ ಮೇಲ್ಕುಲಾಯಿ, ಮುತ್ತಿನ ಕವಚ ಮೇಲ್ಕುಲಾಯಿ, ನವರತ್ನಕ್ಕೆ ಇದ್ದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧದೇ ಪೀಠ ವಿಸ್ತಾರದಿಂದ ಮೆರೆದು ಬರುವ ಶ್ರೀಪಾದರಾಯರ ಮಹಿಮೆ ಸಾಲದೆ. ಸಾಕು ಯೋಚನೆ ಮಾಡಿ ಕೊಡ್ತೀನಿ ಪ್ರಶ್ನೆ. ನಾವು ಆಚಾರ ಒಂದು ಕೊಳ್ಳ ಇಟ್ಕೊಂಡಿದ್ರು ಯಾಕಂದರೆ ಸನ್ಯಾಸ ಆದ ತಕ್ಷಣ ಕೊಳ್ಳ ಕಿತ್ತಾಕ್ಬಿಟ್ರು. ಅಲ್ಲಿಂದ ಪುಷ್ಕರಾಚಾರ್ಯರು ಒಂದು ಕೊಳ್ಳ ಇಟ್ಕೊಂಡಿದ್ರು. ಅಲ್ಲಿ ಪುರೋಹಿತರು ಕೊಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ನದಿಗೆ ಹೋಗಮ್ಮ. ಸನ್ಯಾಸಿ ಎಂದು ಕಿವಿಗೆ ಕುಂಡಲಾದಿಗಳನ್ನು ಆಭರಣಗಳನ್ನು ಧಾರಣೆ ಮಾಡಬಾರದು. ಇತಿಹಾಸದಲ್ಲಿ ಇಲ್ಲ. ಶ್ರೀಮದಾಚಾರ್ಯರಿಂದ ಹಿಡಿದು ಅಸ್ಮತ್ ಗುರು ಪರ್ಯಂತವಾಗಿಯೂ ಇಲ್ಲ ಅಂತ ಹೇಳ್ತಾ. ಆದರೆ ಶ್ರೀಪಾದರಾಜರು ಮಾತ್ರ ಸನ್ಯಾಸಿಗಳಾದರೂ ಕೂಡ ನವರತ್ನ ಕೆತ್ತಿದ ಕರ್ಣಕುಂಡಗಳನ್ನು ಹಾಕ್ಕೊಂಡಿದ್ದಾರೆ. ಇಲ್ಲ ವ್ಯಾಸರಾಯ ಸುಮ್ಮನೆ ಹೇಳಿರ್ಬೋದು ಅಂದರೆ ಮುಂಭಾಗಕ್ಕೆ ಹೋಗಿ ಶ್ರೀಪಾದರಾಜರ ಪ್ರತಿಮೆ ನೋಡ್ರಿ, ಪ್ರತೀಕ ನೋಡ್ರಿ, 2 ಕುಂಡಲಗಳು ಮೆಗಾಡ್ತಾರೆ. ಪೂರ್ವಾಶ್ರಮನ ಆಶ್ರಮವನ್ನು ನೀವೇ ಯೋಚನೆ ಮಾಡಿ. ನನ್ನ ಯತಿಗಳು ಯಾರೂ ಧಾರಣೆ ಮಾಡಿರದೇ ಇರ್ತಕ್ಕಂಥ ಅಸಾಧಾರಣ ರೂಪವಾದ ಲಕ್ಷಣಯುಕ್ತವಾಗಿರ್ತಕ್ಕಂಥ ಈ ಕುಂಡಲವನ್ನು ಯಾಕೆ ಧಾರಣೆ ಮಾಡಿದ್ದಾರೆ ಅಂತ ಯಾವನಾರು ಹೇಳಿದರೆ ಮಾತ್ರ ಅವನು ಶ್ರೀಪಾದರಾಜರ ಅನುಗ್ರಹಕ್ಕೆ ಪಾತ್ರ ಇಲ್ಲದಿಲ್ಲ ಅಂತ.
ಯಾರು ಉತ್ತರ ಕೊಡ್ತೀರಾ? ಎಲ್ಲರೂ ವಿಚಾರ ಮಾಡ್ಕೊಂಡು ಬರ್ತೀರಾ, ಏನು ಮಾಡ್ತೀರಾ ಮಾಡಿ. ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ, ಜನವರ ತೆಗೆದುಬಿಟ್ಟಿದ್ದೀನಿ ಆದ್ದರಿಂದ ನಾವು ಮಾತಾಡೋದು. ಇಂಥ ಗುರುಗಳು ನನ್ನ ಗುರುಗಳು ಇದ್ದೇನೋ ಇಂಥದ್ದು ಕೇಳಬೇಕು ಅಂಥದ್ದು ಕೇಳಬಾರ್ದು ಅಂತಿಲ್ಲ ರೀ. ನೀವು ಯಾವ ಕೇಳಿ ಚಿಟಿಕೆ ಹೊಡೆಯೋದ್ರೊಳಗೆ ಉತ್ತರ ಕೊಡೋರು. ಏನು ಸಂಬಂಧ ಅಂದರೆ ನಾನು, ನನ್ನ ರಾಯರು, ನನ್ನ ಭಾಗವತ ಬಿಟ್ಟರೆ ಬೇರೆಯವರೇನು ಹೇಳ್ತಾ ಇರಲಿಲ್ಲ. ಅಂಥ ಒಂದು ಸಿದ್ಧಿಪ್ರದರಾಗಿರ್ತಕ್ಕಂಥವರು ನನ್ನ ತಲೆ ಮೇಲೆ ಕೈ ಇಟ್ಟು 4 ಅಕ್ಷರವನ್ನು ಕೊಟ್ಟು ಹೋಗ ಬದುಕೋಟ್ಯ, ಯಾರು ಹೋಗೋದು ನೀನು ಯಾವನು ಎಡವಲ್ಲ ತಡವಲ್ಲ ಹೋಗ ಅಂತ ಆ ಒಂದು ಧೈರ್ಯದ ಮೇಲೆ ಹೊರಟಿದ್ದೀನಿ. ಆದ್ದರಿಂದ ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಒಂದು ಕುಂಡಲ ಯಾಕೆ ಧಾರಣೆ ಮಾಡಿದ್ದಾರೆ ಅನ್ನೋ ಜ್ಞಾನಿಗಳ ಮಹಿಮೆ ಗೊತ್ತಿಲ್ಲ ಅನ್ಬೇಕಾದ್ರೆ ಇನ್ಯಾವ ಭಗವಂತನ ಮಹಿಮೆಗಳನ್ನು ನೀವು ಧಾರಣೆ ಮಾಡಿ ಚಿಂತನೆ ಮಾಡ್ತೀರಿ? ಎಚ್ಚರಿಕೆ ಆಗಿರಿ, ಜೋರು ಮಾಡಬೇಡಿ ಎಂಬತಕ್ಕಂಥ ಒಂದು ಸಂದೇಶವನ್ನು ಗುರುಗಳು ಕೊಟ್ಟರು. ಹಾಗೆ ಶ್ರೀಚಂದ್ರಿಕಾರಾಯರ ಇವತ್ತು ವಿಶಿಷ್ಟವಾದ ಆರಾಧನಾ ದಿವಸ. ದಶಮೋ ಮತ್ಸಮೋ ಭವೇ, ದಶಮೋ ಮತ್ಸಮೋ ಯೋಗಿ ಅಥವಾ ಚಂದ್ರಿಕಾಂ ಪೂರೈಷ್ಯತೆ. ಚಂದ್ರಿಕವನ್ನು ಪೂರ್ಣ ಮಾಡ್ತಾರೆ ಅಂದರೆ ಅದೇ ಬೇರೆ ಗ್ರಂಥ, ಇದೇ ಬೇರೆ ಗ್ರಂಥ ಅಂತ ಇವತ್ತು ಪಂಡಿತವಾದ ವಿವಾದಗಳನ್ನು ಆಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಯಾಕೆ ನಿಮ್ಮ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಎರಡನ್ನ ಇಟ್ಟು ನೋಡಿ ಗ್ರಂಥವನ್ನು, ಚಂದ್ರಿಕವನ್ನು ನೋಡಿ, ಚಂದ್ರಿಕಾವನ್ನು ನೋಡಿ, ಒಂದೇ ಗ್ರಂಥದ ಭಾಗದಂತೆ ಇರತಕ್ಕಂಥ ಗ್ರಂಥವನ್ನು ಉಡಲೊಡನೆ ಅವಲೋಕನ ಮಾಡಿದಾಗ ಜಯಚಂದ್ರಿಕಾರ ಮಹಿಮೆ ಎಂಬತಕ್ಕಂಥದ್ದು ಗೊತ್ತಾಗುತ್ತೆ. ಅವರು ಜಾಗ ಪಡೆದಿದ್ದು, ಅವರಿಗೆ ಕೂತಿದ್ದು, ಕಾವೇರಿ ತೀರಿಗೆ ಯಾಕೆ ಬಂದಿದ್ದು, ಭಕ್ತರುಗಳನ್ನು ಹೇಗೆ ಉದ್ಧಾರ ಮಾಡ್ತಿದ್ದಾರೆ. ಇದೇ ನಮ್ಮ ನವವೃಂದಾವನದ ಸಾಕ್ಷಾತ್ ವ್ಯಾಸರಾಜ ವೃಂದಾವನ ಬಿಟ್ಟರೆ ವೆರಿ ನೆಕ್ಸ್ಟ್ ಚಂದ್ರಿಕಾರಾಯರ ಸನ್ನಿಧಾನಕ್ಕೆ ಪಾತ್ರವಾಗಿರ್ತಕ್ಕಂಥ ನವವೃಂದಾವನ ಸದೃಶವಾಗಿರ್ತಕ್ಕಂಥ ಸಾನ್ನಿಧ್ಯದ ವೃಂದಾವನ ಅಂದರೆ ನಮ್ಮ ಶ್ರೀ ಚಂದ್ರಿಕಾರಾಯ ಒಂದು ಸಭೆ. ಇದೊಂದು ಸಭೆ ಎಂಬತಕ್ಕಂಥದ್ದು ಸ್ವಲ್ಪ ಮಕ್ಕಳ ಜನ್ಮಸ್ಥ ತ್ರಾಯಿತು. ಏನೋ ಮಾಡಿಕೊಂಡ್ರು, ಏನೋ ಸಣ್ಣ ಪುಟ್ಟವ್ರು 2 ಭಾಗವತ ಹೇಳಿ, ನೀವು ಭಾಗವತ ಆಮೇಲೆ ಮುಂದೆ ಮಾತಾಡೋಣ. ಭಾಗವತಗಳು ಯಾರು ಹೇಳ್ತಿರೋ ನೀವು ಹೇಳಿ, ನನ್ನ ಕೈಲ್ಲ ನಾನು ವ್ಯಾಖ್ಯಾನ ಮಾಡ್ತೇನೆ, ಅದೇನು ದೊಡ್ಡದಲ್ಲ. ನನಗೂ ಮಾತು ಬಂದಿದೆ. ಆದ್ದರಿಂದ ಸಣ್ಣ ರೂಪದಲ್ಲಿ ಒಂದು ನ್ಯಾಯಶಾಸ್ತ್ರ, ಒಂದು ಭಾಗವತ ಶಾಸ್ತ್ರ, ಒಂದು ಅನುಗ್ರಹ ರೂಪವಾಗಿರ್ತಕ್ಕಂಥ ಶ್ರೀಚಂದ್ರಿಕಾರಾಯರ ಮಹಿಮೆ, ಚಂದ್ರಿಕಾರಾಯರ ಮಹಿಮೆ, ಪ್ರಹ್ಲಾದರಾಜರ ಮಹಿಮೆ, ಮತ್ತು ಭಕ್ತರುಗಳು, ಪ್ರಹ್ಲಾದರಾಜರ ಭಕ್ತರುಗಳು ಹೇಗಿರ್ತಾರೆ ಎಂಬತಕ್ಕಂಥ ವಿಷಯ ಇಷ್ಟೆಲ್ಲ ಕುತೂಹಲವಾದಂಥ ಒಂದು ಅನುಗ್ರಹ ಭಾಷಣದಲ್ಲಿ ತಿಳಿಸ್ತಾ ಇದ್ದೇವೆ. ಇದು ಅದರಂತೆ ನಡೆದುಕೊಂಡು ನಮ್ಮ ಗುರುಗಳ ಮತ್ತು ಶ್ರೀಚಂದ್ರಿಕಾರಾಯರ ಅಂತರಿಮೆ ಆಗಿರ್ತಕ್ಕಂಥ ನಮ್ಮ ಮೂಲಗೋಪಾಲ ಪಟ್ಟಾಭಿರಾಮನ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ ಇದ್ದೇವೆ. ಹೇಳಿದ್ರು